ಪ್ರಿಯ ಪುಣ್ಯಾತ್ಮರೇ, ಅಮೂಲ್ಯವಾದ ಬೆಲೆ ಕಟ್ಟಲಿಕ್ಕೆ ಬಾರದಂತಹ ಅಪೂರ್ವ ದೇಹವನ್ನು ಪರಮಾತ್ಮ ನಮಗೆ ದಯಪಾಲಿಸಿದ್ದಾನೆ. ಪುನಃ ಪುನಃ ಈ ಶರೀರ ಬೇಕಂದ್ರೆ ಸಿಗುವುದಿಲ್ಲ. ಏನೋ ಅನಂತ ಜನ್ಮದ ಪುಣ್ಯದಿಂದ ಈ ದೇಹ ನಮಗೆ ಪ್ರಾಪ್ತಿಯಾಗ್ಯದ. ಈ ದೇಹ ಹೋಗುವುದರೊಳಗೆ ಇದರ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಏನು ಮಾಡಬೇಕು? ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನ ಹಡಿಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು. ये तो पुरुषार्थ मानता है ना आदमी, पुरुषार्थ मानता है. घर बनना, बैंक बैलेंस करना, अच्छे और अच्छे पति और पत्नी होना, अरे भाग्य है भाई, भाग्य. ये लोग बोलते हैं, सब लोग बोलते हैं बड़ा भाग्य है. ಭಾಗ್ಯ ಅಂತ ಎದಕ್ಕಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮಹಾತ್ಮರು ನಮಗೆ ಹೇಳ್ತಾರೆ, ಹುಟ್ಟದ ಬೀಜವಿರುತ್ತೊಡೆಯನ್ನು ಧರೆಯೊಳಗೆ, ಅಟ್ಟುಣ್ಣಬಾರದ ಮಡಿಕೆ ಇದ್ದರೇನು ಮನೆಯೊಳಗೆ. ನಡ್ಚಾನೆ ಬೀಜ ಭೂಮಿಗೆ ಹಾಕ್ತೇವೆ, ಹುಟ್ಟಬೇಕದು. ಹುಟ್ಟಲಿಲ್ಲ ಅಂದ್ರೆ ಅಂಥದ್ದು ಚೀಲಗಟ್ಟಲೆ ನಮ್ಮ ಮನೆ ಬೀಜದ ಹುಟ್ಟನೇ ಇಲ್ಲ. ಬರೀ ಹೊಡಿಬೇಕು, ತಿನ್ನಬೇಕು, ಮಾಡಬೇಕು, ಅಷ್ಟೇ. ಅದಷ್ಟೇ ಕೆಲಸ. ಬೀಜ ಅಂತ ಅದಕ್ಕಂತೀರಿ ಗೊತ್ತು ಏನು? ಬೀಜ ಅಂತ ಅದಕ್ಕಂತ ಅದು ಗೊತ್ತಿಲ್ಲ ನಮ್ಗೆ. ತಿನ್ನೋ ಜೋಳ ಬೀಜ ಅಲ್ಲ ಅದು. ಬೀಜ ಅಂತ ಅರ್ಥದ ಒಂದು ಬೀಜ 1000 ಕಾಳು ತಯಾರು ಮಾಡೋದಕ್ಕೆ ಬೀಜ ಅಂತ. ಬೀಜಕ್ಕೆ ಅರ್ಥವಲ್ಲ. ಒಂದು ಬಿತ್ತೀರಿ, ಒಂದು ದೊಡ್ಡ ತೆನೆ ಹಾಕಿ, ಒಂದು ಬಾಳೆ ಗಿಡ ನಡೆಸ್ತೀರಿ, 10, 20, 100 ಕಾಯಿ ಹಾಕಿ. ಬೀಜ ಅಂತ ಎದಕ್ಕಂತ ಹೇಳಿದ್ರೆ ಅದು ಅನಂತ ಆಗೋದು, ಅನಂತ ಆಗೋದು ಬೀಜ ಅಂತ. ಅದಕ್ಕೆ ಶರಣರು ಹುಟ್ಟದ ಬೀಜ ಬಿರುದೊಡೆಯರು ಧನೆಯೊಳಗೆ, ಅಟ್ಟುಣ್ಣಬಾರದ ಮಡಿಕೆ ಇದ್ದೇನು ಮನೆಯೊಳಗೆ. ಮನೆಗೆ ಅಡಕದ ಗಡಿಗೆ ಅಂತ ಏನು ಏರಿಸ್ತಾರೆ, ಗಡಿಗೆ ಮೇಲೆ ಗಡಿಗೆ, ಗಡಿಗೆ ಮೇಲೆ ಗಡಿಗೆ. ಒಂದು ಒಲೆ ಮೇಲೆ ಇಡಕ್ಕೆ ಬರಂಗಿಲ್ಲ, ಎಲ್ಲ ತೂತಿ ಅದಾವ. ಅಡುಗೆನೇ ಮಾಡಕ್ಕೆ ಬರಂಗಿಲ್ಲ, ಗಡಿಗೆ ತೊಗೊಂಡು ಏನು ಮಾಡ್ತೀವಿ? ಅಡುಗೆ ಮಾಡೋದಕ್ಕೆ ಗಡಿಗೆ ಅಂತಾರೆ. ಅಡುಗೆ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಗಡಿಗೆ ಅಂತಾರೆ. ಅದಕ್ಕೆ ಅಡುಗೆ ಮಾಡಿದ್ರೆ ಗಡಿಗೆ ಅಂತಾರೆ, ಹುಟ್ಟಿದ್ರೆ ಬೀಜ ಅಂತಾರೆ ಶಾಸ್ತ್ರ. ಅಟ್ಟುಣ್ಣಬಾರದ ಮಡಿಕೆ ಇರ್ದೊಡೆಯನು ಮನೆಯೊಳಗೆ, ನಿಮ್ಮನ್ನ ಅರಿಯದ ತನುವಿರ್ದೊಡೆಯನು ಈ ಜಗದೊಳಗೆ. ಹುಟ್ಟಲಾರ್ದ ಬೀಜ ಉಪಯೋಗ ಇಲ್ಲ, ಅಡುಗೆ ಮಾಡ್ಲಿಕ್ಕೆ ಬರಲಾರ್ದು ಗಡಿಗೆ ಉಪಯೋಗ ಇಲ್ಲ, ದೇವ್ರ ಕೆಲಸ ಮಾಡಲಾರ್ದು ಮನುಷ್ಯ ಉಪಯೋಗ ಇಲ್ಲ. ಅಂಥವ್ರು ಇದ್ದರೇನೋ ಶಿವ ಶಿವ, ಸತ್ತರೇನೋ ಶಿವ ಶಿವ ಅಂದರು ಮಹಾತ್ಮ. ಅವರೇನು ಉಪಯೋಗ ಇಲ್ಲ. मनुष्य हुट्टिदाने परमात्मा सलवाई. आदमी पैदा इसलिए किया है कि भगवान के लिए. तैतै रतुष्ट हृदय पुरुषम विधाय ब्रह्मावलोकधिषणम मुदमापदेव. जब अन्य 83 लाख के जो जीव है उस भगवान को जान नहीं सकते हैं, न भज सकते हैं, इसलिए परमात्मा ने यह स्पेशल देह का निर्माण किया है कि मनुष्य देह को. तैतै रतुष्ट हृदय पुरुषम विधाय ब्रह्मावलोकधिषणम मुदमापदेव. ಭಗವಾನ್ ಬಹಳ ಆನಂದ ಆಯಿತು ಮನುಷ್ಯರಿಗೆ ಮಾಡಿ. ಇವನ್ನ ನೆನೆಸ್ತಾರೆ ಬಿಡು, ಆ ದನ ಕತ್ತಿ ಕುದುರೆ ನಾನು ನೆನೆಸಂಗಿಲ್ಲ, ಅವು ಹಟ್ಟಿ ಬಟ್ಟಿ ಅಷ್ಟೇ ಮಾಡ್ತಾವ,
ಇವು ಮನುಷ್ಯ ನೆನೆಸ್ತಾನಂತ ಸ್ಪೆಷಲ್ ನಮ್ಮ ಮನುಷ್ಯರು ಮಾಡ್ಯಾನ. ದೇವರಿಗೆ ನೆನೆಸಾಕೇನೆ ನಾವು ದೊಡ್ಡವರಾದೇವಿ, ಎಲ್ಲ ಅದೇವಿ, ಕಲಿತೆ ಶಾಣೆ ಹೇಳೋದು ಎಲ್ಲಿದ್ರು ದೇವ್ರ ಯಾರು ನೋಡ್ಯಾರ? ಹೇರ್ ಇಸ್ ಗಾಡ್, ಹೂ ಇಸ್ ಗಾಡ್, ಹೂ ಹ್ಯಾವ್ ಸೀನ್, ಯಾರು ನೋಡ್ಯಾರ? ದೇವ್ರು ಎಲ್ಲದನ್ನ ಯಾರು ನೋಡ್ಯಾರ? ಎಲ್ಲಿಹಾನ ಪರಮಾತ್ಮ, ಎಲ್ಲಿಹಾನು ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನು. ಪರಮಾತ್ಮ ಎಲ್ಲರ ಹಂಚಕದ. ನಾವು ನೋಡು ಕಣ್ಣು ಬೇಕು. ಕಣ್ಣು ಇಲ್ಲ ಅಂತಂದ್ರೆ ಮನುಷ್ಯ ಏನ್ ನೋಡ್ತಾನೆ? ರೂಪ ನೋಡಕ್ ಕಣ್ಣು ಬೇಕು, ಶಬ್ದ ಕೇಳಕ್ ಕಿವಿ ಬೇಕು, ರುಚಿ ನೋಡಕ್ ನಾಲಿ ಬೇಕು. ನಾಲಿ ಇಲ್ದ ಮನುಷ್ಯನಿಗೆ, ಮೂಕ್ ಮನುಷ್ಯನಿಗೆ ಮಾತಾಡಂದ್ರೆ ಏನ್ ಮಾತಾಡ್ತಾನೆ? ಕಿವುಡು ಕೇಳಂದ್ರೆ ಏನು ಕೇಳ್ತಾನೆ? ಕೇಳಂಗಿಲ್ಲ. ಅವ ಅಂತಾನ ಇಲ್ಲ 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 ಯಾರು ಇಲ್ಲೇ ಇಲ್ಲ, ಕತ್ಲಿನೇ ಅಂತಾನ, ಕಣ್ಣೇ ಇಲ್ಲ ಪಾಪ ಅವನಿಗೆ. ಹಾಗೆ ಬಹಳ ಜನ ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಹಿಂಗೆ ಅಂತಾರೆ. ಪುಣ್ಯನೂ ಅದ, ಪಾಪನೂ ಅದ, ಧರ್ಮನೂ ಅದ, ಸ್ವರ್ಗನೂ ಅದ, ನರಕನೂ ಅದ, ಎಲ್ಲ ಅದಾವ. ಅವ್ರು ಕೇಳ್ತಾರೆ, ನೀವೇನು ನರಕ ನೋಡಿರೇನ್ರಿ? ಅವನಿಗೆ ಕೇಳಬೇಕು, ನೀವು ಉತ್ತರ ಕೊಡಕ್ಕೆ ಹೋಗ್ಬಾರ್ದು. ಇಲ್ಲ ಅಂತೀಯಲ್ಲಪ್ಪ, ನೋಡಿದೇನು ನೀ? ಅಲ್ರಿ, ಅದ ಅನ್ನಕ್ಕೂ ನೋಡಬೇಕ, ಇಲ್ಲ ಅನ್ನಕ್ಕೂ ನೋಡಬೇಕಲ್ಲ. ಅಲ್ಲಿ ಹೇಳಿದ್ರೆ ನೀವೇನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಅಂಬೇಡ್ಕರ್ ಚೌಕದಾಗ ಅಂಗಡಿ ಅದ ಅಂದ, ನೀ ನೋಡಿದೇನಂತ? ಇಲ್ಲ ಇಲ್ಲ, ನೀ ನೋಡಿದೇನು? ಅರೆ ಇಲ್ಲ ಅನ್ನಕ್ಕೂ ನೋಡಬೇಕ, ಅದ ಅನ್ನಕ್ಕೂ ನೋಡಬೇಕ. ನಾ ಹೋಗಿದ್ದೀನ್ರಿ, ಅಲ್ಲಿ ಇಲ್ರಿ. ನಾ ಹೋಗಿದ್ದೀನ್ರಿ, ಅಲ್ಲಿ ಐತ್ರಿ. ಐತಿ ಇಲ್ಲ ಅನ್ನಕ ನೋಡಬೇಕು. ಹಂಗ ದೇವ್ರು ಅದಾನನ್ರಿ ನೋಡ್ರಿ ಅಂತ ನಮಗೆ ಕೇಳ್ತೇಲ್ಲ, ನಿನಗೆ ಕೇಳ್ತೇವೆ. ನೀ ಇಲ್ಲ ಅಂತ ನೀ ನೋಡಿದೇನು? ಅದ ನಾವು ಸುದ್ದಿ ಹೇಳ್ತೇವೆ. ನಾವು ಬಸವಣ್ಣ ನೋಡ್ಯಾನ, ತುಕಾರಾಮ ನೋಡ್ಯಾನ, ನೋಡಿಲ್ಲ? ಧ್ರುವ ನೋಡ್ಯಾನ, ನಚಿಕೇತ ನೋಡ್ಯಾನ, ಅಕ್ಕಮಾದೇವಿ ನೋಡ್ಯಾಳ, ನೋಡಿಲ್ಲ? ನೀ ಹೋಗೇ ಇಲ್ಲ, ಯಾಕೆ ಮಾತಾಡ್ತೇವೆ? ಆ ಸಾಧನೆ ಮಾಡಲಿ, ಪೂಜೆ ಮಾಡಲಿಲ್ಲ, ಪಾಠ ಮಾಡಲಿಲ್ಲ, ದಾನ ಮಾಡಲಿಲ್ಲ, ಧರ್ಮ ಮಾಡಿಲ್ಲ, ಈಶ್ವರಲ್ಲ ತನಕ ನಾಚಿಕೆರೆ ಬರ್ತಾನೆ. ನಿನಗೆ ಹೋಗು, ನೋಡು, ಇಲ್ಲ ಮಾಡು, ಇಟ್ಟು ಧ್ಯಾನ ಮಾಡು, ಒಂದಿಟ್ಟು ದಾನ ಮಾಡು, ಒಂದಿಟ್ಟು ಪೂಜೆ ಮಾಡು. ಮಾಡಿದ ಬಳಿಕ ಇಲ್ಲ, ನಾ ಭಾಳ ಪ್ರಯತ್ನ ಮಾಡಿರಿ, ಇದನ್ನೇ प्रयत्न करने के बाद भी मिला नहीं, भगवान नहीं, ऐसा बोलो चलता है? किया क्या? अरे कोई चीज है नहीं बोलने के लिए आदमी को जाना पड़ता है वहां तक. बिना जाने नहीं बोल सकते, बिना जाने है भी नहीं बोल सकते. इसलिए तो आपको जाना अत्यंत आवश्यक है. वैसे है परमात्मा है बोलने के लिए भी प्रयत्न करना पड़ता है, नहीं बोलने के लिए भी प्रयत्न करना पड़ता है. जो नहीं बोलने वाले जो होते हैं ना, उनको भगवान नहीं मिला ना, झगड़ा करने के लिए गए तो भगवान आए उनके लिए. ಯಾರು ಪರಮಾತ್ಮ ಇಲ್ಲ ಇಲ್ಲ ಅಂತೀರು, ಅವನ ಮುಂದೂ ಪರಮಾತ್ಮ ಬಂದ ನಿಂತಾನ. ಇತಿಹಾಸ ಪುರಾಣ ಕೇಳ್ತೀರಿ ನೀವು, ಬರ್ತಾನೆ ಪರಮಾತ್ಮ ಬಂದು ನಿಂತಾನ. ಎಲ್ಲದಾರ ದೇವರು? ಯಾರು ದೇವರು ಇದ್ರ ಅವನಿಗೆ ಬಾ ಅಂತ ಹೇಳು ಅಂತ ಹಿರಣ್ಯಕಶಿಪಾದಿಗಳು ಎಲ್ಲರೂ ಅಂದ್ರಲ್ಲ. ಇಲ್ಲ ಅಂದ್ರೆ ಹಿರಣ್ಯಕಶಿಪ ಎಲ್ಲದಾರ ದೇವರು? ಖಂಬೆ ಅಸ್ಥಿ ನವ, ಕಂಬದಾಗ ಅದಾನೇನು ಪರಮಾತ್ಮ? ಅದಾನೆಪ್ಪ. ಧ್ರುವನಿಗೆ ಪರಮಾತ್ಮ ಅದಾನೆ, ಹಿರಣ್ಯಕಶ್ಯಪನಿಗೆ ಪರಮಾತ್ಮ ಇಲ್ಲ. ಪಾಪಿಗೆ ಪರಮಾತ್ಮ ಇಲ್ಲ, ಪುಣ್ಯಾತ್ಮರಿಗೆ ಪರಮಾತ್ಮ ಅದಾನ. ನಂಬಿದವರಿಗೆ ಶ್ರದ್ಧಾ ಇದ್ದವರಿಗೆ ಪರಮಾತ್ಮ ಅದಾನ. ಎಲ್ಲಿ ಅದಾನ? ಎಲ್ಲ ಕಡೆ ಅದಾನ. ಕಂಬೆ ಅಸ್ತಿನವ, ಕಂಬದಾಗ ಅದಾನ ಪರಮಾತ್ಮ. ಅದಾನೆಪ್ಪ, ಕಂಬನಾಗ ಅದಾನ. ನಿನ್ನ ಪರಮಾತ್ಮ ಕೊಲ್ತೀನಿ ತಿಳ್ಕೊಂಡು ಕಂಬಕ್ಕ ಹತ್ತಾರು ತಲವಾರು ತಗೊಂಡು ಹೊಡೆದ್ರೆ ಏನಾಯ್ತು? ಪರಮಾತ್ಮ ಬಂದ ಅಂತ ನೀವು ಪುರಾಣ ಓದ್ತೀರಿ, ಶನೇಮ ನೋಡಿರಿ. ನಂಬಿದವರಿಗೆ ಪರಮಾತ್ಮ ಅದ.
ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಿಸಿದರು ಮುಕ್ತಿಯಂ ಬಯಸಿ. ಮೊದಲು ನಂಬಕ್ಕಲಿ. ಗುರುಗಳು ಹೇಳ್ತಾರೆ, ಮಾತ್ರ ಹೇಳ್ತಾರೆ, ಸತ್ಪುರುಷ ನಂಬಕ್ಕಲಿ. ಕೇಳಕ್ಕೆ ಪ್ರಶ್ನೆ ಇಲ್ಲ. ತಾಸುಗಟ್ಟಲೆ ಟಿವಿ ಮುಂದೆ ಕುಂಡಿರ್ತಿ, ಹರಟಿ ಹೊಡಿತಿ. ಒಂದು 4 ಯಾರು ಎಲ್ಲರೇ ಮಹಾತ್ಮ ಹೇಳ್ತೀರಿ ನಿಮ್ಮ ಓಣ್ಯಾಗ, ಹೋಗಾಕ ನಿಂದು ಏನು ಗಂಟು ಹೋಗ್ಯದ, ಕೇಳಕ್ಕೆ ಏನು ಗಂಟು ಹೋಗ್ಯದ. ಪರಮಾತ್ಮ ಸಿಗುವುದೇ ಇದರಾಗೆ, ಸತ್ ಕಥೆಯೊಳಗನೆ. ಮನುಷ್ಯನ ಭಕ್ತಿ ಬೆಳೆದನೆ ಕೇಳಿನೇ. ಕೇಳ್ತಾರೆ, ಕೇಳಿ ಭಕ್ತಿ ಬೆಳೀತದೆ, ಕೇಳಿ ಪ್ರೇಮ ಬೆಳೀತದೆ. ಮನುಷ್ಯ ಕೇಳಬೇಕು. ಕೇಳ್ತಾ ಇದ್ದ ಅಂತ ಕೇಳಿದ್ರೆ ಮನುಷ್ಯನಲ್ಲಿ ಭಕ್ತಿ ಹುಡ್ತದ, ಪ್ರೀತಿ ಹುಡ್ತದ, ಸೇವಾ ಮಾಡ್ತಾನೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ. ಯಾವ ಮನುಷ್ಯ ಕೇಳಕ್ಕೆ ತಯಾರಿಲ್ಲ, ಆ ಮನುಷ್ಯನಿಗೆ ಎಂದೂ ಕೂಡ ಪರಮಾರ್ಥ ಸಿಗುವುದಿಲ್ಲ, ಪರಮಾತ್ಮ ಸಿಗುವುದಿಲ್ಲ. ಅದಕ್ಕೇನೆ ಮಹಾತ್ಮರು श्रुत्वा करोति धर्मम। अरे सुन के तो हम सब कुछ करते हैं ना, बिना सुने क्या करते हैं। वो लड़का अच्छा है, वो लड़की अच्छा है, और बाजार में अच्छा सामान मिलता है, वो खाना अच्छा है, इसलिए तो खाने के लिए जाते हैं ना। सुन करके जाते, बिना सुने कुछ नहीं करते। अरे बिना सुने आप पास भी नहीं हो सकते ना। टीचर बोलते हैं तो सुनते हैं, माँ बाप बोलते हैं तो सुनते हैं, मित्र बोलते हैं तो सुनते। सुनोगे, जानोगे, जानोगे तो करोगे। सुनना अत्यंत आवश्यक है। ಕೇಳಿದು ಮನುಷ್ಯನಿಗೆ ಮುಕ್ತಿ ಕೊಡ್ತದೆ, ಲಾಭ ಕೊಡ್ತದೆ। ಸದಾ ಮಹಾತ್ಮರ ಮಾತ ಕೇಳ್ತಿರ್ಬೇಕು। ನಿಮ್ಮ ಓಣ್ಯಾಗ ಯಾರು ಚಲೋ ಇದ್ದು ಹೋಗಿ ಕುಂಡ್ರ ಕಲಿಬೇಕು। ಚಲೋ ದೇವ್ರ ಮಾತ, ಸತ್ಯದ ಮಾತ, ನೀತಿ ಮಾತ, ಧರ್ಮ ಹೋಗಿ ಕುಂಡ್ರಿ। ಎರಡು ಸೇರೋರು ಅಂತ ಕುಂತೆ, ಸರಿ ಕುಡಿಯೋರು ಅಂತ ಕುಂತೆ ಇದೇ ಮಾಡ್ತೀರಿ ವಿನ ಚಲೋ ಮಾತು ಹೇಳೋರು ಅಂತ ಕುಂಡ್ರಂಗಿಲ್ಲ। ಯಾಕೆ ಕೇಳಿ ಆಗ್ತದ್ರಿ। ಪರಮಾತ್ಮ ಅದಾನ, ಶಬ್ದ ಅಲ್ಲ। ಶಬ್ದಂ ಬ್ರಹ್ಮೇತಿ ವ್ಯಜಾನೀಯಾತ್। ये शब्द ही परमात्मा है, शब्द ही वेद है, शब्द ही श्रुति है, शब्द ही पुराण इतिहास है। बिना शब्द के प्रपंच चलता ही नहीं। बिना बोले बिना सुने तो संसार चलता है क्या? सुनना पड़ता है, बोलना पड़ता है। बिना बोले बिना सुने संसार ही नहीं चले। ಅದನ್ನು ಕೇಳ ಕಲಿಬೇಕು। ಎಲ್ಲೇ ಯಾರೇ ಮಹಾತ್ಮರು ಹೇಳ್ತಾರೆ, ಯಾರೇ ಸಜ್ಜನ ಹೇಳ್ತಾರೆ, ಎರಡು ಮಾತು ಕೇಳಬೇಕು। ಶ್ರುತಿಪುಟವು ಸಾರಸ್ವತ ದ್ರೋಹಿಣವು ನೇತ್ರೇ ಸಾಧು ವಿಲೋಕನೇನ ರಹಿತೆ। ಪಾಪಿ ಶರೀರ, ಯಾವ ಕಣ್ಣ ಪರಮಾತ್ಮನ ನೋಡಂಗಿಲ್ಲ, ಯಾವ ಕಿವಿ ಭಗವಂತನ ಮಾತು ಕೇಳಂಗಿಲ್ಲ, ಯಾವ ಬಾಯಿ ಪರಮಾತ್ಮ ನಾಮಸ್ಮರಣೆ ಮಾಡಂಗಿಲ್ಲ, ಯಾವ ಕೈಯ ಭಗವಂತನ ಪೂಜೆ ಮಾಡಂಗಿಲ್ಲ, ಯಾವ ಕಾಲ ಭಗವಂತನ ಮಂದಿರಕ್ಕೆ ಹೋಗಿಲ್ಲ, ಅದು ಪಾಪಿ ಶರೀರ ಅಂತ ಮಹಾಭಾರತ ಹೇಳ್ಯಾರ। ನೇತ್ರೇ ಸಾಧು ವಿಲೋಕನೇನ ರಹಿತೆ ಪಾದೌ ನ ತೀರ್ಥಂಗತೌ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ ಗರ್ವೇಣ ತುಂಗಶಿರ ರೇರೇ ಜಂಬುಕ ಮುಂಚ ಮುಂಚ ನೀಚಂ ಸುನಿಂದ್ಯಂ ವಪುಹು। ನೋಡಿ, ಹೆಣ ತಿನ್ನಾಕ ನರಿ ಹೋದ್ರೆ ಮ್ಯಾಲ ಕೂತು ಮಂಗ್ಯ ಕೂದ ತಿನ್ನಬೇಡ, ಅವನ ಶರೀರ ಪಾಪಿ ಶರೀರ ಅದ, ಪಾಪಿ ಶರೀರ। ಯಾಕೆ ಅವನ ಕಣ್ಣ ದೇವ್ರು ನೋಡಿಲ್ಲ, ಅವನ ಕಿವಿ ಮಹಾತ್ಮರ ಮಾತು ಕೇಳಿಲ್ಲ, ಅವನ ಕೈಯ ದಾನ ಮಾಡಿಲ್ಲ, ಅವನ ಕಾಲ ಯಾವ ತೀರ್ಥಯಾತ್ರಕ್ಕೆ ಗುಡಿಗೆ ಹೋಗಿಲ್ಲ, ಧಮ್ಮಗೇನ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ ಪಾಪದ್ದು ಅನ್ನ ತಿಂದು ದೊಡ್ಡದು ಬೆಳೆದಾನ, ಅವನು ತಿಂದಿ ಅಂದ್ರೆ ನೀನು ಪಾಪಿ ಆಗ್ತಿ। अरे जिनकी आंखें जो भगवान को नहीं देखते, कान में सुनते हैं, मुंह नामस्मरण नहीं करता, तो वो पापी की शरीर है। ऐसा पापी के पास बैठना भी नहीं है।
वो पापी के साथ बोलना भी नहीं है। ये कोरोना है ना, उसके पास बोलना नहीं, बैठना नहीं है। ये पाप कोरोना है, उसके पास बैठे तो संक्रमण हो जाता है, तुम्हारे पास भी आ जाता है। वैसे पाप के साथ बैठेंगे तो उनके जो गुण है आप में ट्रांसफर हो जाएंगे। रे रे जम्बुक मुंच मुंच नीचम सुनिंद्यम वपु। एक सुंदर बात है, एक गांव में ये लड़का था। बचपन में माँ बाप चले गए, बेड़ा भिक्षा मांगता था। अವು ಆ ಪತಿಯರು ಹೋಗಿದ್ರು, ಹುಡುಗಿದ್ದ ಭಿಕ್ಷೆ ಬೇಡ್ತಿದ್ದ, ಮನೆಯಲ್ಲಿ ಇಲ್ಲ ಇರಕ್ಕೆ, ಎಲ್ಲೆಲ್ಲಿ ಗುಡಿ ಗುಂಡಾರ್ಗೆ ತಿರುಗಾಡಬೇಕು, ಖಾಯಂ ಕುಂಡ್ರಕ್ಕೆ. ದಿನ ಪ್ರವಚನ ಸತ್ಸಂಗ ನಡೀತಿತ್ತು, ಪ್ರವಚನ ಕೇಳ್ತಿತ್ತು ಹುಡುಗ. ಬಹಳ ಪ್ರವಚನ ಕೇಳಿದ್ರೆ ಇಷ್ಟು ಪ್ರೀತಿ ಬೆಳೀತು. बिना सुने उसको अच्छा नहीं लगता, कहीं ना कहीं सुनना चाहिए या सुनाना चाहिए। भगवत कीर्तन को सुनना या सुनाना, आदत हो गई उसको। बिना सुने बिना बोले उसको अच्छा ही नहीं लगता था। थोड़ा बड़ा बड़ा हो गया तो खाना कैसे, ಕೂಲಿ का काम करने लगा, ಕೂಲಿ ಮಾಡಕತ್ತ ಹುಡುಗ. ಯಾವಾಗಲೂ ಪರಮಾತ್ಮ ನೆನೆಸವ, ಕೆಲಸ ಬಂದರೆ ಕೆಲಸ ಮಾಡವ, ಎಲ್ಲರ ಪ್ರವಚನ ಹೋಗಿ ಕೇಳವ, ಕೂಲಿ ಸಿಕ್ಕರೆ ಕೂಲಿ ಮಾಡವ. ಒಬ್ಬ ಸಾಹುಕಾರರು, ಈಗಿನ ಬಸ್ಸಿನ ವ್ಯವಸ್ಥೆ ಊರೂರಿಗೆ ಇರಲಿಲ್ಲ, ಅವರು ಊರು ಒಂದು 4-5 ಕಿಲೋಮೀಟರ್ ಹೋಗೋದಿತ್ತು ಊರಿಗೆ. ದೊಡ್ಡ ಗಂಟಿತ್ತು ಅವ್ರ ಹಂತಕ. कोई कूली है क्या सोच करके विचार किए, वो तो बच्चा खड़ा था वहाँ। श्री राम जय राम जय जय राम, श्री राम जय राम जय जय राम, ओम नमः शिवाय ओम नमः शिवाय ओम नमः शिवाय। साहूकार ने पूछा, अरे कूली है क्या? कूली हो, कूली है, हम कूली करते हैं, आएंगे आएंगे। कितना, कितने भी दो, कितने भी दो, हमको कोई ये नहीं। साहूकार चले मैंने गंटು ವರ್ಷದ್ರು. 1 ಕಿಲೋಮೀಟರ್ ಹೋಗಿದ್ದ, ಊರಿನ್ನೂ ಇಲ್ಲ, ಈ ಕಡೆ ಇಲ್ಲ ಊರ. ಹೋದ್ಬಿಟ್ಟು ಹುಡುಗ ಅಂದ, ಸಾವುಕಾರ ಒಂದು ಮಾತು ನೆನಪಾರೆ ಅದ. ಏನು? ನಾ ಕೂಲಿ ಅವ್ರದೇ ಮಾಡ್ತೀನಿ, ಯಾರು ನನಗೆ ಹೇಳ್ತಾರ ಇಲ್ಲಕ್ಕೆ ಯಾರು ನನಗೆ ಕೇಳ್ತಾರೆ. ಪರಮಾತ್ಮನ ಬಗ್ಗೆ ಹೇಳಿರಬೇಕು, ಪರಮಾತ್ಮನ ಬಗ್ಗೆ ಕೇಳಿರ್ಬೇಕು. ಅಂತಾರೆ ಕೂಲಿ ಮಾಡ್ತೀವಿ, ಕೆಳಗೆ ಸಾಮಾನು ಇಟ್ಟೇ ಬಿಟ್ಟವ. मैं ऐसा दूसरा कूली नहीं करता। और जो भगवान को बोलते, भगवान के बारे में बोलते हैं या भगवान के बारे में सुनते, उसी के लिए मैं काम करता, नहीं तो सामान रख दिया। साहूकार बोले कि पागल है, देख पीछे के गांव में 2 किलोमीटर आगे हमारा गांव, तो बीच पहले बोला नहीं, मैं घबरा भूल गया, मैं ನೆನಪಾರಿತ್ರಿ ಈಗ ಹೇಳ್ತೇನೆ. ಸಾಹುಕಾರ ಅಂದ, ನನಗಾರಿ ಹೇಳಕ್ಕೆ ಬರಂಗಿಲ್ಲಪ್ಪ, ನೀನೇ ಹೇಳು ಪ್ರವಚನ, ನೀನೇ ಹೇಳು. ಆಯಿತು ಅಂತ ತಿಳ್ಕೊಂಡು ಹೊತ್ಕೊಂತ ಹುಡುಗ ಹೇಳ್ಕೋತ 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 ಪರಮಾತ್ಮನ ಬಗ್ಗೆ ಪ್ರವಚನ ಕೇಳ್ತಿದ್ದ. ಹೇಳ್ಕೋತ ಅವ್ರ ಮನೆ ತಕ್ಕ ಹೋದ್ರು. ಹೋದ ಬೆಳಗ್ಗೆ ಕೆಳಗಿಟ್ಟು ಸಾಮಾನು ಇಳಿಸಿದ್ರು, ಕೂಲಿ ಕೊಟ್ಟರು. ಸಾವುಕಾರ ಹೆಂಗಿತ್ತು ರೀ ಪ್ರವಚನ ಅಂತ. ಮಳ್ಳ ನಿನ್ನ ಪ್ರವಚನ ನಾ ಕೇಳಕ್ಕೆ ಸುಮ್ಮ ಹ್ಞೂ ಹ್ಞೂ ಅಂದೆ. तुम्हारा प्रवचन सुन के मुझे क्या करना है? अरे हम तो सामान लेके यहाँ आना था, इसलिए जो तू बोल रहे थे भगवान के बारे में, ओ हो बोला, क्या बोला मुझे क्या मालूम नहीं है. ಹುಡುಗ ಅಂದ, ಬಾಪ್ ರೇ ಬಾಪ್, ಎಂಥ ಪಾಪ ಆಯ್ತಪ್ಪ. ನಾ ಪ್ರವಚನ ಮಾಡಿದ್ದು ಕೇಳಿಲ್ಲ ಅಂತಾನೆ, ನಾರೇ ನೇಮ್ ಮಾಡಿ ನನ್ನ ಪ್ರವಚನ ಕೇಳೋರು ಇದ್ದಾರೆ ಕೂಲಿ ಮಾಡ್ತೀನಿ, ಹೇಳೋರ್ದಾರೆ ಕೂಲಿ ಮಾಡ್ತೀನಿ ಅಂದಿನಲ್ಲ. ಎಂಥ ಪಾಪ ಕೆಲಸ ಮಾಡಿದೆ. ಸಾಹುಕಾರ ತಿಳ್ಕೊಂಡು ಹುಡುಗ ನಿಂತು ಸ್ವಲ್ಪ ಒಳಗಿಳಿದ, ಆತ್ಮನ ಕಡೆಗೆ ಹೋದ. ಮನುಷ್ಯನಲ್ಲಿ 2 ಅದಾವ. ನಾವು ಹೊರಗೆ ಹೋಗ್ತೇವೆ, ಒಳಗೆ ಹೋಗಂಗಿಲ್ಲ. ಒಳಗೆ ಹೋಗಂಗಿಲ್ಲ ನಾವು. ನೀವು ಧ್ಯಾನಕ್ಕೆ ಕುಂತು ನೋಡ್ರಿ, ನೀವು ಒಂದು 10 ನಿಮಿಷ ಕುಂತ್ರೆ ಅಂದ್ರೆ ನಿಮ್ಮಂಥ ಬಹದ್ದೂರೇ ಯಾರೂ ಇಲ್ಲ. ನಿಮ್ಗೆ ಕುಂಡ್ರೆ ಬಿಡಂಗಿಲ್ಲ, ಅದು ಒಳಗೆ ಕುಂಡ್ರೆ ಬಿಡಂಗಿಲ್ಲ. ಯಾಕೆ?
ಒಳಗೆ ಹೊಲಸಿದ ಜಗದಾಗ ಯಾರು ಕೊಂಡಿರ್ತಾರೆ? ಹೊಲಸಿದ ಜಗದಾಗ ಯಾರು ಕೊಂಡ ಸ್ವಚ್ಛ ನೋಡ್ತಿರಲ್ಲ, ಅಷ್ಟು ಹೊಲಸು ತುಂಬ್ಯದ, ನೀವೇ ಒಳಗೆ ಕುಂಡ್ರಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೊಲಸದ ಒಳಗಿದೆ. ಅದಕ್ಕೆ ಹೊರಗೆ ಓಡಿ ಬರ್ತೀವಿ. ಒಬ್ಬರೇ ಯಾರು ಮನೆಗೆ ಕುಂತಿರಲಿ ಭಾಳ ತಕ್ಕ ಸುಮ್ಮನೆ ಕೊಂಡಾಗಿಲ್ಲ. ಶಿವಶಿವನಾಗೆ ಟಿ ವಿ ಹರಿಸ್ತಾನ, ಏನಾದ್ರು ಪುಸ್ತಕ ಓದ್ತಾನೆ, ಸುಮ್ಕೊಂಡ್ರು ಸುಮ್ಕೊಂಡ್ರೆ ಪುಸ್ತಕ ನೋಡ್ತಾನೆ, ಟಿ ವಿ ಹಚ್ತಾನೆ. ಈ ಟಿ ವಿ ಕರೆಂಟ್ ಹೋಗಿತಾನೆ, ಬಂದು ಬಾಗಿಲಿಂದ ಇರ್ತಾನೆ. ಹೋಗೋರಿ ಅಕ್ಕ ಎಲ್ಲಿಗೆ ಹೊಂಟಿ ಅಂತ ತೊಗೊಂಡು ಏನು ಮಾಡ್ತೀಯಪ್ಪ ಹೋಗುದು? ಸುಮ್ಕೊಂಡ್ರು ಬಾರ್ದ. ನೀ ಸುಮ್ಕೊಂಡಂಗಿಲ್ಲ, ಹೋಗೋನು ಹೋಗ್ಬಿಡಂಗಿಲ್ಲ. ಮನುಷ್ಯನ ಸ್ವಭಾವ ಸುಮ್ಮಿರಕ್ಕೆ ಬರಂಗಿಲ್ಲ, ಅವನೇ ಸುಮ್ಮಿರ್ತಾನೆ. ಯಾರು ಒಳಗೆ ಹೋಗೋದು ಕಲ್ತ? ನಾವೆಲ್ಲ ಹೊರಗೆ ಹೋಗೋದಕ್ಕೆ ಕಲ್ತಿದ್ದೇವೆ. ಕಣ್ಣಂದು ಹೊರಗೆ ಹೋಗ್ತೇವೆ, ಕಿವಿಯಂದು ಹೊರಗೆ ಹೋಗ್ತೇವೆ, ಬಾಯಂದು ಹೊರಗೆ ಹೋಗ್ತೇವೆ, ಕೈ ಬರೀ ಹೊರಗಿಂದ ಮುಟ್ಟುದು, ಹೊರಗಿಂದ ನೋಡೋದು, ಹೊರಗಿಂದ ತಿನ್ನೋದು, ಹೊರಗಿಂದ ಕೇಳೋದು, ಹೊರಗೆ ಮಾಡೋದು. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಯತಃ. ಪರಮಾತ್ಮ ಹೊರಗೆ ಹೆಂಗ ಒಳಗೂ ಅದನ್ರಿ. ಟು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಮನುಷ್ಯನಿಗೆ ಬಹಿರ್ಮುಖಿ ಆಗಬೇಡ, ಅಂತರ್ಮುಖ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಹುಡುಗ ನೋಡ್ದ ಎಲ್ಲ ಇವನ ಎಂಥ ನಾಲ್ಕನ ಜೊತೆ ಗಂಟು ಬಿತ್ತಪ್ಪ ನನಗೆ. ನಾ ಹಿಡಿದಾಗ ಹೇಳಿದೆ, ನಾ ಸುಮ್ ಅಂದೆ, ನಾನು ಏನು ಹೇಳಿದೆ ನನಗೆ ಗೊತ್ತು, ನೀ ಕೂಲಿ ತರಕ್ಕೆ ಹೇಳಿದೆ ಅಂತ. ಹುಡುಗ ಸ್ವಲ್ಪ ಒಳಗೆ ಹೋದ, ಕೂಲಿ ಕೊಡಕ್ಕೆ ಹೋದ. ಸಾವುಕಾರ ನಾನು ಪ್ರವಚನ ಕೇಳಿಲ್ಲ, ನಾ ಕೂಲಿ ತೊಗೊಂಡಿಲ್ಲ, ಕೂಲಿ ನಾವು ತೊಗೊಳಂಗಿಲ್ಲ, ಬರಿಬೇಕು ಹೇಳ. ಹುಡುಗ ಕುಂತು ಕಣ್ಣು ಮುಸ್ತು, ಕಣ್ಣು ತೆರೆದು, ಸಾವುಕಾರ ಒಂದು ಮಾತು ಹೇಳಿ ಏನ್ರಿ, ನೀವು ನಾಳೆ ಮಧ್ಯಾಹ್ನಕ್ಕೆ ನೀವು ಸಾಯ್ತೀರಿ. ಹುಡುಗ ಹೇಳೋದ್ರ ಮೇಲೆ साहूकार को ऐसा लगा, बच्चा बोल रहा है कि मैं कल दोपहर मर जाऊंगा. अरे कैसे? बच्चे का मुंह, उनकी बात सुन करके साहूकार को ऐसा लगा कुछ है बच्चे के पास, कुछ है. आ ಹುಡುಗನ ಮಾರಿ ಮಾತ ನೋಡಿ ಏನೋ ಏನೋ ಹುಡುಗ ಖರೆ ಮಾತಾಡಂಗೆ ಕಾಣ್ತ ಅಂತ ತಿಳ್ಕೊಂಡು ವಿಚಾರ ಮಾಡ್ದ. ಕೊಂಡು ಚಾಯ್ ಕುಡಿತೇನು? ನಾ ಚಾಯ್ ಕುಡಿಯಂಗಿಲ್ಲ. ಕುಂಡ್ರು ಲಡ್ಡು ತಿಂದು ಹಸುವಿಗೆ ಪಾಪ. ಏನಿಲ್ಲ जब मरने की बात आती है तो सबको बड़े चिंता होती है ना. कल दोपहर को तुम मर जाओगे. जब बच्चा बोलता है तो साहूकार इतना ऐसा घबरा गया, बच्चा खाओ पियो बैठो पैसा नहीं कुछ नहीं चाहिए. साहूकार एक बात बोलता हूँ तुम्हारे कल्याण के लिए, जाना है तुमको, मरना निश्चित है. मरने के बाद भी एक बात बोलता हूँ करके उसके कान में कुछ बोल दिया बच्चा. साहूकार साहेब निश्चय है, ಒಂದು ಮಾತು ಹೇಳ್ತೇನೆ ಅಂತ ಕಿವ್ಯಾಗ ಒಂದು ಮಾತು ಹೇಳ್ದ. ಪ್ರವಚನ ಕೇಳಬೇಕು, ಯಾವಾಗಾರೆ ಕೆಲಸ ಕೊಡ್ತಾವ ಮಾತು ಲಕ್ಷಣ. ನೀವು ತಿಂಗಳಗಟ್ಟಲೆ ಕೇಳಿ ಒಂದು ಮಾತು ನೆನಪಿಟ್ಟು ಅದು ಯಾವಾಗಾರೆ ಕೆಲಸ ಕೊಡ್ತಾವೆ. ಈಗ ಗೊತ್ತಾಗಿಲ್ಲ, ಅದು ಪ್ರಸಂಗ ಬರಬೇಕು, ಗೊತ್ತಾಗ್ತದೆ. ನೀವು ದಿಲ್ಲಿಗೆ ಹೋಗಿರಿ, ದಿಲ್ಲಿಯಿಂದ ಹೊಳ್ಳಿ ಬೀದರ್ಗೆ ಬರಬೇಕಾಗ್ಯದ. ನಿಮ್ಗೇನಪ್ಪ ಅಂದ್ರೆ 800 ರೂಪಾಯಿ 400 ರೂಪಾಯಿ ಟಿಕೆಟ್ ಇರಬೇಕು. ನಿಮ್ಮ ಅಂತ್ಯಕ್ಕೆ 498 ರೂಪಾಯಿ ಅದಾವ. ಟಿಕೆಟ್ 500 ಅದ, 2 ರೂಪಾಯಿ ಇಲ್ಲ. ಐತೇನು? ನಿಮ್ಮ ಅಂತ್ಯಕ್ಕೆ 488 ಅದ, 500 ರೂಪಾಯಿ ಟಿಕೆಟ್ ಅದ ತಿಳ್ಕೋರಿ. ನೀವು 2 ರೂಪಾಯಿ ಇಲ್ಲ, ಆ 2 ರೂಪಾಯಿ ನಿಮಗೆ ಬೀದರ್ಗೆ ಬರ್ಬಿಡಂಗಿಲ್ಲ. ಅರೆ 498 ಏನು ಕಿಮ್ಮತ್ ಅದು? ಹೋಯ್ತು. 2 ರೂಪಾಯಿ ಕಮ್ಮಿದ್ರು ನೀವು ಊರಿಗೆ ಬರಂಗಿಲ್ಲ. ಭಿಕ್ಷಾ ಬೇಡ್ಬೇಕಲ್ಲಿ ಯಾರ ಕಡೆ. ಟಿಕೆಟ 498 ಕೊಡಂಗಿಲ್ಲ, 5 ಕೊಟ್ಟರೆ ಕೊಡ್ತಾನೆ. ನಿನ್ನ ಹಂತ್ಯಾಕ 498 99 ಅದಾವ, 1 ರೂಪಾಯಿ ಇಲ್ಲ ಅಂದ್ರೆ ನೀ ಊರಿಗೆ ಬರಂಗಿಲ್ಲ, ಅಲ್ಲಿ ಭಿಕ್ಷಾ ಬೇಡ್ಬೇಕು. ಕಿಮ್ಮತ್ತು 1 ರೂಪಾಯಿಂದ ಅವಾಗ ಗೊತ್ತಾಕ ನಿನಗೆ.
ಮನೆಗೆ ಗೊತ್ತೆ ದಿನ ಚಲ್ತಿ ಆ ಕಡೆ ಒಯ್ದಿರ್ತಿ, ಅದು 1 ರೂಪಾಯಿ ನಿನಗೆ ಅಲ್ಲೇ ನಿಂದಿರಿಸ್ತದೆ ದಿಲ್ಲೆಗೇನೆ. अरे 1 रुपए की कीमत तब मालूम होता है जब 1 रुपए कम पड़े तो आप गांव नहीं पहुंच सकते, माल खरीद नहीं सकते, तब 1 रुपए की कीमत है. तुम्हारे पास बहुत खूब पैसा है, लेकिन 1 रुपए चवन्नी तुमको प्रतिबंध कर देता, कहीं नहीं जा सकते, आप वहीं बैठना पड़ता. ಇದು ಲಕ್ಷ್ಯ ನೀವು. ಅದಕ್ಕೆ ಮಹಾತ್ಮರು ಒಂದೊಂದು ಮಾತು ಏನಪ್ಪಾ ಅಂತ ಕೇಳಿದರೆ ಅದು ಮನುಷ್ಯನಿಗೆ ಮುಕ್ತಿ ಕೊಡ್ತದೆ, ಮನುಷ್ಯನಿಗೆ ವೈರಾಗ್ಯ ತರ್ತದೆ, ಮನುಷ್ಯನಿಗೆ ಆನಂದ ಕೊಡ್ತದೆ. ಒಂದು ಮಾತು ಅದು ಅಷ್ಟು ಕಿಮ್ಮತ್ತಿಂದಿರ್ತದೆ. ಅದಕ್ಕೆ ಸರಿಯಾಗಿ ಕೇಳಬೇಕು. ಹುಡುಗ ಅವನಿಗೆ ಕಿವ್ಯಾಗ ಹೇಳ್ದ, ನೀ ಸಾಹಿತ್ಯ ಸಾವುಕಾರ ನಿಶ್ಚಯ, ನನಗಿಟ್ಟು ತಿನ್ರಿ ಉಂಡೆ ಅಂತೆಲ್ಲ ತೋಣೆ ಮಾಡ್ತಿ, ಒಂದು ಮಾತು ಹೇಳ್ತೀನಿ, ನಿನ್ನ ಕರ್ಕೊಂಡು ಒಯ್ತಾರೆ ನಾಳೆಗೆ, ಇದೊಂದು ಮಾತು ನೆನಪಿಡು ನಂದು. ನಾವು ಪ್ರವಚನ ಕೇಳಿದ್ರ ಫಲ, ಒಳ್ಳೆಯವರ ಸಂಗತಿ ಮಾಡಿದ್ರ ಫಲ. ಮರುದಿವಸ ಸಾವುಕಾರ ಊಟ ಮಾಡ್ಬೇಕಂತ 12 ಗಂಟೆಗೆ ಎದ್ದ, ಉಲ್ಟಕ್ಕೆ ಹೋಗ್ಬೇಕಂತಾನೆ, ಮಾರಿ ತಕೋಬೇಕಂತಾನೆ, ಕೈಕಾಲು ಮಾರಿ ಚಕ್ರು ಬಂತು, ಬಿದ್ದ, ಹಾರ್ಟ್ ಅಟ್ಯಾಕ್ ಆಯಿತು, ಸಾಕ್ತ. अपने जीवन में कभी न पुण्य किया, न दान किया, न भगवान का स्मरण किया, मर गए बेचारा. ಯಮದೂತರು ತಗೊಂಡು ಹೋದ್ರು ಅವನಿಗೆ ಯಮಲೋಕಕ್ಕೆ. ಅವರು ಕೇಳಿದ್ರು, ಸಾವುಕಾರ ನೀರೇ ಏನು ಪುಣ್ಯ ಮಾಡಿಲ್ಲ, ದಾನ ಮಾಡಿಲ್ಲ, ಪರಂತು ಒಂದು ಪುಣ್ಯ ಮಾಡಿದೆ, ಸಾಯೋಕ್ಕಿಂತ ಮೊದಲ ಆ ಹುಡುಗರ ಜೊತೆಗೆ ದಾರಿಯಾಗಿ ಬಂದು ಏನ ಅರ್ಧ ತಾಸು ಕೇಳಿದಲ್ಲ, ಅದು ಅವು ಹೇಳ್ಯಾನ, ಕೇಳಿದಲ್ಲ, ಕಿವೆ ಬಿದ್ದವಲ್ಲ, ಅದಷ್ಟೇ पुण्य देना. जीवन में ये कुछ भी पुण्य नहीं किया तूने. जो रास्ते में आते आते बच्चे जो बोले, बच्चे का जो तुम्हारे कान में जो पड़ा, श्रुतम हरति पापानी, कान में शब्द पड़े तो भी पाप खत्म हो जाता है. ಅದಷ್ಟೇ ಪುಣ್ಯ ಅದು ನೋಡಿ, ನೀ ಹೆಚ್ಚಿಗೆ ಪುಣ್ಯ ಮಾಡಿಲ್ಲ. ಕರ್ಕೊಂಡು ಯಮಲೋಕದವ್ರು ಕೇಳಿದ್ರು, ಮತ್ತು ನಿಮ್ಗೆ 1 ತಾಸ ನೀವು ದಾರ್ಯಾಗ 1 ತಾಸ ಕೇಳಿರಲ್ಲ, ಮನಸ್ಸಿಗೆ ಬೇಕಂತಾರೆ ಕೇಳಿರಿ, ಬ್ಯಾಡ ಅಂತಾರೆ ಕೇಳಿ ಕಿವ್ಯಾಗ ಬಿದ್ದವಲ್ಲ, ಶ್ರುತಂ ಹರತಿ ಪಾಪಾನಿ. ನಿಮಗೆ 1 ಗಂಟೆ ಸ್ವರ್ಗಕ್ಕೆ, ಉಳ್ಕಿದ ಟೈಮಕ್ಕೆ ನೀವು ನರಕ. ಅವರು ಕರ್ಕೊಂಡು ಹೋದರು. ಅಲ್ಲಿ ಸ್ವರ್ಗದಾಗೆಲ್ಲ ಆನಂದ ಇತ್ತು. ಈ 1 ತಾಸಿಗೆ ನಿನಗೆ ಇದು ಸುಖಭೋಗದ ಇದನ್ನು ನೋಡು ಅಂದರು. ಸುಖವನ್ನು ಉಣ್ಣು, ಸುಖ ಭೋಗಿಸು. ನಾ ಸುಖ ಭೋಗಿಸಂಗಿಲ್ಲ, ನಾ ಪುಣ್ಯ ನೋಡ್ತೀನಿ ಅಂದ. ಪುಣ್ಯ ಭೋಗಿಸಂಗಿಲ್ಲ, ಪುಣ್ಯ ನೋಡ್ತೀನಿ. ಅವ್ರಂದ್ರೆ ಇದೆ ಅಂತ ಗೊತ್ತ. ರೊಕ್ಕ ಖರ್ಚು ಮಾಡೋದು ಲಾಜಿಂಗ್ ಹೋಗಿರ್ತಾರೆ, ಲಾಜಿಂಗ್ ನೋಡ್ತೀರ, ಅಲ್ಲಿ ಇರ್ತೀರ ಆರಾಮ್ ಉಣ್ಣಕ್ಕೆ. ರೊಕ್ಕ ತಿಗುಳ್ತದಕ್ಕಿದೆಯಪ್ಪ, ಅದು ಗಾಡಿ ನೋಡಿ ಬರ್ತೀರೇನು, ಗಾಡಿಯಾಗ ಕೊಂಡಿರ್ತಾರೆ, ತಿಗುಡ್ತೀರಿ, ಗಾಡಿಯಾಗ ಕೊಂಡಿರ್ತೀರಿ. ಹೋಟೆಲ್ಗೆ ಹೋಗಿರೋದು ಉಣ್ತೀರಿ, ನಾ ಉಣವಲ್ಲ, ನಾ ಏನು ಭೋಗಿಸಂಗಿಲ್ಲ, ನಾ ಪುಣ್ಯ ನೋಡ್ತೀನಿ, ನಾ ಪುಣ್ಯದ ಫಲ ನೋಡ್ತೀನಿ.
ಪುಣ್ಯದ ಫಲನ ಊಟ ಮಾಡೋಂಗಿಲ್ಲ. ಇದು ಹೊಸ ಮನುಷ್ಯ ಬಂದ ಕಾಣ್ತಾ ಇದು. ಎಲ್ಲರೂ ಕರ್ಮ ಮಾಡಿ ಪುಣ್ಯ ಫಲ ಭೋಗ್ಸಕ್ಕೆ ಇಲ್ಲಿ ಬರ್ತಾರೆ, ಸುಖ ಭೋಗ್ಸಕ್ಕೆ. ಇಲ್ಲ, ಅದು ನೋಡ್ತೀನ, ಅದು ಭೋಗ್ಸಂಗಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಗೇನಪ್ಪ ಅಂತ ಕೇಳಿದ್ರೆ, ಯಮ ಕರ್ಕೊಂಡು ಬರೋಣಂತಕ್ಕೆ ಹೋದ. ಇದು ಹೊಸ ಗಿರಕ್ಕೆ ಬಂದ ನಮಗೆ. ಪುಣ್ಯದ ನೋಡ್ತೀನಂತ ನಾವು ಭೋಗ್ಸಂಗಿಲ್ಲ ಅಂತ ಅವ ಅಂತ. ಇಂಥ ಕೇಸ ನಮ್ಮಂತಕ್ಕೂ ಬಂದಿಲ್ಲ ನಾವು. ಅವರು ಹಾದ್ರು ನಾರಾಯಣ ತಕ, ಅವ್ರು ಹಾದ್ರು ಏನಪ್ಪ ಅಂತ ಕೇಳ ಕಡೆಗೆ ಎಲ್ಲರೂ ಕೂಡಿ ಶಿವನಂತಕ ಯಮ ಎಲ್ಲ ಕೂಡಿ ಅಲ್ಲಿ ಹೋದ್ರು. ಎಲ್ಲರೂ ಹೋಗಿ ಅಂದ್ರೆ ಅವರು ಇದು ಪುಣ್ಯದ ಫಲ ಭೋಗಿಸೋದಲ್ಲ, ಭೋಗಿಸಿದ್ರಿ ಹಾಳಾಕದ, ಬಟನ್ ಹಾಕಿದ್ರಿ ಕರೆಂಟ್ ಖರ್ಚಾಕದ. ಹಾಗೆ ಇದು ಖರ್ಚು ಆಗುದು, ಸ್ವರ್ಗ ಪರ್ಗ ಹೋಗುದು. ನೋಡುವುದೇನದ, ನೀ ಏನು ಮಾಡಿದಿ ಪುಣ್ಯದ ಫಲ ನಿಂಗೆ ಸೇನೆ ಅದ. ಅದು ನೋಡುವುದು ಅಂದ್ರೆ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ನಿನಗೆ ಸ್ವರ್ಗ ಅಲ್ಲ ಅರ್ಗಲ್ಲ, ಇವತ್ತು ಸಾಕ್ಷಾತ್ ಪರಮಾತ್ಮನ ಕಣ್ಣಿನ ನೋಡಕತ್ತಿದಿ. ಪುಣ್ಯದ ಫಲ ಇದು ತಮ್ಮ, ಪುಣ್ಯದ ಫಲ ಹೆಂಡ್ರು ಗಂಡ್ರು ಮಕ್ಕಳು ಅಲ್ಲ, ಈ ಫಲವನ್ನು ಪಡಿಬೇಕು ಅಂತ ಹೇಳಿದ್ರಂತ. ಆ ಹುಡುಗೊಂದು ಒಂದು ಮಾತು ಕೇಳಿದ್ದಕ್ಕೆ ಮನುಷ್ಯನಿಗೆ ಅನಂತ ಪಾಪ ಮಾಡಿದ್ರು ಕೂಡ ಅದರಿಂದ ತಾರಣ ಆಗ್ತಾನೆ ಮನುಷ್ಯ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ त्रायतो महतो भया. गीता में परमात्मा ने कहा कि धर्म थोड़ा क्यों न हो, बड़ी आपत्ति से मनुष्य को पार करा देता है. इसलिए धर्मम भजस्व त्यजलोक धर्मान. लोक रीति को छोड़ो और परमात्मा के धर्म के प्रति तुम आग्रह करो. शास्त्रों का नियम है. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದರೆ, ಮನುಷ್ಯನಿಗೆ ಸದಾ ವಿಚಾರವಂತನಾಗಬೇಕು. ನಾ ಹುಟ್ಟಿ ಬಂದೀನಿಯಪ್ಪ ಅಂತ ಕೇಳಿದ್ರೆ ನಂದು ಏನು ಕೆಲಸದ, ಅದಕ್ಕೇನೆ ಮೊಟ್ಟ ಮೊದಲ ವಿಚಾರ ಮಾಡಕ್ಕೆ ಕಲಿಬೇಕು. विचार एवं महा औषधम परम औषधम. प्रत्येक काम में बिना विचारे जो आदमी काम करता है वो आपत्ति में फंस जाता है, दुखी हो जाता है. बिना विचारे कोई काम नहीं करना चाहिए. प्रत्येक काम जो अच्छा हो बुरा हो कोई हो तो उसका पूरा विचार करना चाहिए. विचार ಮಾಡಬೇಕು, ಈ ಕೆಲಸ ಮಾಡಬೇಕೆ ಬಿಡಬೇಕೆ, ಮಾಡಬೇಕಂದ್ರೆ ಹ್ಯಾಂಗೆ ಮಾಡಬೇಕು, ಮಾಡಿದ್ರೆ ಏನು ಸಿಗ್ತದೆ, ಅದು ಮಾಡೋಕ್ಕೆ ನಾ ಯೋಗ್ಯ ಇದ್ದೀನೇ ಇಲ್ಲ, ಇಟ್ಟು ವಿಚಾರ ಮಾಡಂಗಿಲ್ಲ. ಅಲ್ಲ, ಆ ಮನುಷ್ಯ ಮ್ಯಾಟ್ರಿಕ್ದಾಗ 33 ಮಾರ್ಕ್ಸ್ ತೊಗೊಂಡವ, ನಾ ಸೈನ್ಸ್ ಓದ್ತೀನಿ ಅಂದ್ರೆ ಹೆಂಗ್ರಿ? गणित फेल आद मनुष्य ना इंजीनियर ಆಗ್ತಾನೆ ಅಂದ್ರೆ ಹೆಂಗ್ರಿ? हो सकता नहीं है. अपनी योग्यता को देखना चाहिए. जो बच्चा आर्ट्स लिया है वो मैं डॉक्टर बनता हूँ, मैं इंजीनियर बनता हूँ, हो सकता नहीं है, अयोग्य है. अपनी योग्यता को पहले पहचानना चाहिए. यदि मैं उस होने के लिए योग्य हूँ कि नहीं हूँ, भक्त होने के लिए योग्य है कि नहीं हूँ, धार्मिक होने के लिए योग्य है कि नहीं हूँ, ಅದು ವಿಚಾರ ಮಾಡಲಿಲ್ಲ ಮನುಷ್ಯ ಕಾರ್ಯದಲ್ಲಿ ಪ್ರವೃತ್ತ ಸಫಲ ಆಗುವುದಿಲ್ಲ. ಅವ ದುಃಖಿ ಆಗಂತೆ ಕೊನೆಯಪ್ಪ ಅಂತ ಕೇಳಿದ್ರೆ ಮನುಷ್ಯ ಯಾವಾಗಲೂ ಎಚ್ಚರಿರಬೇಕು. ಯಾವಾಗಲೂ ಕಣ್ತೆ, ಒಂದು 7 ಮಂದಿ ಅದಾರ್ರಿ, ಅವ್ರು ಕಣ್ಣು ತೆರೆದೇ ಇರಬೇಕು. ವಿದ್ಯಾರ್ಥಿ ಶಾಸ್ತ್ರ ಹೇಳ್ತಪ್ಪ ಅಂತ ಸೇವಕಪ್ಪ ಅಂತ ಶಾಸ್ತ್ರ. ಯಾವಾಗಲೂ ವಿದ್ಯಾರ್ಥಿ ಎಲ್ಲ ಎಚ್ಚರಿರಬೇಕು. ಸೇವಾ ಮಾಡೋ ಸದಾ ಕಣ್ಣು ತೆರೆದಿರ್ಬೇಕು. ದಾರಿ ನಡೆ ಹೋಗ್ತೋತಿ, ಅಲ್ಲೇ ಮಕ್ಕೊಂಡು ಊರಿಗೆ ಮುಟ್ಟವ. ವಿದ್ಯಾರ್ಥಿ ಸೇವಕ ಪಾಂಥ ಕ್ಷುಧಾರ್ಥ ಭಯ ಕಾತುರ. ಹಸಿವಿದ್ದವ ಮಕ್ಕೋಬಾರ್ದು. ಹೆಣ್ಮಕ್ಳಿಗೆ ಗೊತ್ತದ, ಹುಡುಗರು ಅಡಿಗೆ ಮಾಡ್ತಿರ್ತಾರೆ, ಅವುಗಳು ಹುಡುಗರು ಮುಂದೆ ಕುಂಡ್ಲುತ್ತರ, ಗಂಡ ಊಟಕ್ಕೆ ಬರೋವದಾನೆ. जो अपने पति भोजन के लिए आने वाले हैं, छोटा बच्चा है और रोने लगता है, मुझे खाना खिलाओ, मुझे खाना खिलाओ. वो तो पति आने वाले इसलिए जो रोटी बनाती रहती है तो क्या करती है, थोड़ा बच्चा रोता है, रो करके वहीं सो जाता है. माँ बोलती है कि चलो साहब को खाना खिला करके बाद में बच्चे को
खिलाएंगे। वो सोया है, बुभुक्षित है, भूख लगी है, सोया है। परंतु बच्चों को ऐसे सोया है, सोने दो, ऐसा नहीं करना चाहिए। क्षुधार्थी उसको जगाना चाहिए। ಹಸಿವೆ ಆಗಿ ಯಾರೇ ಮಕ್ಕೊಂಡಿದ್ರಂದ್ರೆ ಎಬ್ಬಿಸ್ಬೇಕು, ಅವರಿಗೆ ಹೆಂಗಾರ ಮಕ್ಕೊಂಡೆ ಬಿಡು ಅನ್ನಬಾರ್ದು. ಹಸು ಆಗಿ ಮಕ್ಕೊಂಡವ್ರಿಗೆ ಎಬ್ಬಿಸ್ಬೇಕು. ಇದೇನ್ರಿ ವಿದ್ಯಾರ್ಥಿ ಹುಡುಗ ಮಕ್ಕೊಂಡಿದ್ರೆ ಎಬ್ಬಿಸ್ಬೇಕು. ಇವು ನೇಮ್ ಅದಾವ. ಆಮೇಲೆ ಬಾಗಲಕಾಯವ ಬ್ಯಾಂಕಿನ ಮುಂದಿದ್ದ ಮಕ್ಕೊಂಡ್ರ ಅವನಿಗೆ ಎಬ್ಬಿಸ್ಬೇಕು. ಯುದ್ಧ ಮಾಡವ ಮಕ್ಕೊಂಡ್ರ ಅವನಿಗೆ ಎಬ್ಬಿಸ್ಬೇಕು. ಇವು 5-6 ಜಾಗ ಎಬ್ಬಿಸ್ಬೇಕು. ಮಕ್ಕೊಂಡನ ಬಿಡು ಅನ್ನಬಾರ್ದು. ಮಕ್ಕೊಂಡ ಅಂದ್ರೆ ಹಾಳಾಗ್ತದ, ಬ್ಯಾಂಕ್ ಲೂಟಿ ಆಗ್ತದ, ಹುಡುಗ ಉಪವಾಸ ಆಗ್ತದ, ವಿದ್ಯಾರ್ಥಿ ಫೇಲ್ ಆಗ್ತಾನೆ. ಅದಕ್ಕೆ ಶಾಸ್ತ್ರ ಅಂತ ಇವು ಮಕ್ಕೊಂಡವ್ರಿಗೆ ಎಬ್ಬಿಸ್ಬೇಕು. ಸಂಸಾರದಾಗ ನಾವೆಲ್ಲ ಮಕ್ಕೊಂಡಿದ್ದೇವೆ. ಅವಿದ್ಯೆಯ ಸುಪ್ತೋ ಯದಾ ಜೀವೋ ಪ್ರಬುದ್ಧತೆ. ನೀವು ಅಂತಿರ್ಬೇಕು ನಾವು ಯಾಚರ ಇಲ್ಲ. ನಾವೆಲ್ಲರೂ ಮಕ್ಕೊಂಡಿದ್ದೀವಿ. ಎಲ್ಲಿ? अनादि अविद्या निद्रा। हम सब सोए हुए हैं। लगता है कि हम कमाए हैं, पैसा कमाए हैं, महाड़ी बांधे, बैलेंस के। नहीं, तू सोया है। कोई कुछ स्वप्न में करते हैं ना, सो करके स्वप्न में नहीं कर, स्वप्न बड़ा हो जाता है, बिल्डिंग बांधता है, क्या क्या करता है, क्या है अर्थ उसका? कुछ अर्थ नहीं है। ಅದಕ್ಕೆ ಅಂತ ಮನುಷ್ಯ ನಾವೆಲ್ಲ ಎಚ್ಚರ ಅಂತ ನಮಗಂತೇವಿ, ಅವರು ನಮಗೆ ನಿದ್ದಿ ಅಂತ. ಮಹಾತ್ಮರು ಏನು ಮಾಡಕತ್ತ? ನಿದ್ದೆ ಬುದ್ಧಿ ಇರಂಗಿಲ್ಲ ಮನುಷ್ಯನಿಗೆ. ಮನುಷ್ಯನಿಗೆ ಯಾವಾಗಲೂ ಎಚ್ಚರ ವಿವೇಕಿಯಾಗಿರ್ಬೇಕ್ರಿ. ವಿವೇಕಿಯಾಗಿ ಎಚ್ಚರ ಇದ್ರೆ ಶಾಸ್ತ್ರ ಏನಪ್ಪ ಅಂತ ಕೇಳಿ ದುಃಖ ಆಗ್ತದೆ. ಮಹಾನುಭಾವರು ಮೇಲೆ ಹೇಳ್ತಾರೆ. ಒಂದು 3-4 ಮಾತದ ಬುದ್ಧಿ ಇದ್ದವರೇ ಪ್ರಪಂಚದಾಗ ಬದುಕ್ತಾರೆ, ಬುದ್ಧಿಹೀನರು ಬದುಕಂಗಿಲ್ಲ. ತುಳಸಿ ಸಾಥಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ್. विद्या विनय विवेक और संगति 4 मनुष्य को लाभ देते हैं। तुलसी साथी विपत्ति के विद्या विनय विवेक। मनुष्य में विवेक नहीं तो कुछ नहीं होता। कितने भी शाणे बुद्धिमान हो तो कुछ नहीं होता। मनुष्य बुद्धि ಬೇಕು. ಯಾರೋ ಗುರುಗಳ ಹಂತಕ್ಕೆ ಏನಪ್ಪ ಅಂದ್ರೆ ಬಹಳ ಹಿಂದಕಿನ ಕಾಲು ಗುರುಗಳ ಹಂತಕ್ಕೆ ಹೋಗಿ ವಿದ್ಯಾ ಕಲ್ತರಂತ. ಸಂಜೀವಿನಿ ವಿದ್ಯೆ, ಸತ್ತವ್ರನ್ನ ಬದುಕಿಸೋದು, ಸತ್ತ ಪ್ರಾಣಿ ಇದ್ರೆ ಬದುಕಿಸೋದು ಕಲ್ತಿದ್ರು. ಇಬ್ಬರು ಗೆಳೆಯರು ವಿದ್ಯಾ ಕಲ್ತು ವಾಪಸ್ ಮುಗಿದು ಬರೋ ಟೈಮ್ಗೆ ದಾರ್ಯಾಗ ನೋಡಿದ್ರು ಒಂದು ನಾಯಿ ಸತ್ತು ಬಿದ್ದಿತ್ತು. ಅವ ಬಂದ, ಕಲ್ತಿದ್ದೇವಿ ಮತ್ತು ನೋಡಿರ್ಬೇಕಪ್ಪ ಹೆಂಗಾದ್ರೆ ಬದುಕ್ತಲ್ಲಿ ತಿಳ್ಕೊಂಡು ಅವ ಕುಂತು ಮಂತ್ರ ಮಾಡಿ ಅದಕ್ಕೆ ಮೇಲೆ ಹಾಕದ, ಅದು ಎದ್ದು ಕುಂತು. ಅಂತೂ ನಾ ಗುರುಗಳ ಅಂತ ಕಲ್ತ ವಿದ್ಯೆ ಚಲೋ ಆಗ್ಯದ ಅಂತ ಮುಂದೆ ನೋಡಿದ್ರು. ಮುಂದೆ ನಡೆದ್ರೆ ದಾರ್ಯಾಗ ಒಂದು ಹುಲಿ ಯಾರೋ ಹೊಡೆದು ಸತ್ತು ಬಿದ್ದಿತ್ತು. ಹುಲಿ ಸತ್ತು ಬಿದ್ದಿತ್ತು. ಏನೋ ಬಿದ್ದಲ್ಲ, ಆಗಲೇ ನೀನು ನಾಯಿಗೆ ಮಾಡಿದಿ, ನಾ ಹುಲಿಗೆ ಮಾಡ್ತೀನಿ. ಬ್ಯಾಡೋ ಹುಲಿಗೆ ಮಾಡಬೇಡ ಅಂದ. ನಾ ಮಾಡಿ ನೋಡ್ತೀನಿ ಅಂದ. ತಡಿ ಮಾಡಕತ್ತೆ ತಿಳ್ಕೊಂಡು ಅವ ಗಿಡ ಏರಿ ಕುಂತವ. ಇವ ಕುಂತ್ಕೊಂಡು ಕೇಳ ಮಂತ್ರ ಅಂದ್ಕೊಂಡು ಹುಲಿಗೆ ಜೀವಂತ ಮಾಡ್ದ. ಅಂತ ಅವನಿಗೆ ತಿಂತವ್. ಅವನಿಗೆ ಬುದ್ಧಿವಂತ ಅಂತಾರೆ, ಇವನಿಗೆ ಬುದ್ಧಿಹೀನ ಅಂತಾರೆ. ವಿದ್ಯಾ ಬಂದ್ರೆ ಕೂಡ ಬುದ್ಧಿ ಇರಬೇಕು. ವಿದ್ಯಾದ ಬುದ್ಧಿ ಇಲ್ಲಂದ್ರೆ ಮೂರ್ಖ ಅಂತಾರೆ. ಅದಕ್ಕೆ ವಿವೇಕ ಇರಬೇಕು. ಯಾರೋ ಒಬ್ಬರು ರಾಜರು मगनिक कल्या कळसिದಂತ राजा अपने बेटे को गुरु जी के पास भेजे थे सीखने के लिए। तो उस समय के गुरु सब विद्या सिखाते थे, अस्त्र शस्त्र विद्या धन विद्या सब विद्या सिखाते थे गुरु। वो सब 12 वर्ष तक वहाँ पढ़ करके वापस जब आया, 12 ವರ್ಷ ಗುರುಗಳ ಹಂತಕ್ಕಿದ್ದು ಓದಿ ಎಲ್ಲ ವಿದ್ಯಾ ಕಲಿತು ಅಸ್ತ್ರ ಶಸ್ತ್ರ ವಿದ್ಯಾ ಕಲಿತು ಬಂದು ಒಳಕ ಬಹಳ ಮೆರವಣಿಗೆ ಮಾಡಿಕೊಂಡು ಬಂದರು. ಒಳಗೆ ಬಂದು ಒಳಕ
ರಾಜ ಅಂದ, ನನ್ನ ಮಗ ಭಾಳ ಶಾಣೆ ಆಗ್ಯಾನ, ಅವನಿಗೇನಪ್ಪ ಅಂತಂದ್ರೆ ಈಗ ಪಟ್ಟಾಧಿಕಾರ ಮಾಡೋನು, ಪೀಠ ಅವನಿಗೆ ಕೊಡೋನು ಅಂತ ಕೊಡೋನು, ಸ್ವಲ್ಪ ಅವನಿಗೆ ನೋಡ್ರಿ, परीक्षा ಮಾಡ್ರಿ ಎಷ್ಟು ಕಲ್ತಾನೆ ಏನು। जब सीखने के आने के बाद राजा को स्वभाव है 12 वर्ष तक वो सीख करके वापस आया, उनको राज्याधिकार देना है। तो अब राजा के मन में बात आई कि भाई उसको थोड़ा क्या क्या सीखा है तो थोड़ा देखो। मंत्री तो बड़े बुद्धिमान होते हैं, नोड़ो ಓದುವ ಕಾಲು ಬುದ್ಧಿ ಮುಕ್ಕಾಲು ಹೇಳಲ್ಲ। 1% विद्या 3% खोपड़ी चाहिए, तब विद्या फल देती है, नहीं तो फल देती नहीं। मंत्री परीक्षा लेने लगे, कैसे लेना, पुस्तक नहीं है, पुस्तक विद्या मस्तक में चाहिए, पुस्तक विद्या मस्तक तक बरಬೇಕು। ಶಾಣೆ ಮಂತ್ರಿ ಅದಕ್ಕೆ ಶಾಣೆ ಇರುತ್ತಂತ। ರಾಜ ಶೂರ್ ಇರ್ತಾನೆ, ಮಂತ್ರಿ ಶಾಣೆ ಇರ್ತಾನೆ। ರಾಜ ಬಲವಂತ ಇರ್ತಾನೆ, ಮಂತ್ರಿ ಬುದ್ಧಿವಂತ ಇರ್ತಾನೆ। ಬುದ್ಧಿ ಬಲ ಎರಡೂ ಕೂಡಿದಂದ್ರೆ ರಾಜಕೀಯ ಹಾಕವು, ಇದಕ್ಕೆ ಆಗೋದಿಲ್ಲ। ಮಂತ್ರಿ ಪರೀಕ್ಷೆ ಮಾಡಬೇಕು ಅಂದ್ರೆ ಅಡುಗೆ ಕೈ ಹಿಡಿದ, ನನ್ನ ಕೈಯಾಗ ಏನದಪ್ಪ, ಸುತ್ತೆಲ್ಲ ಹಳದಿ ಅದ, ನಡಬರಕ ಪಳ್ಳದ, ನನ್ನ ಕೈಯಾಗ ಏನದ ಅಂದ। ತಿಳಿತಾ ಇಲ್ಲ, ಸುತ್ತೆಲ್ಲ ಹಳದಿ ಅದ, ನಡಬರಕ ಪಳ್ಳದ ಹೊಳ್ಳದ, ನನ್ನ ಕೈಯಾಗ ಏನದ ಅಂದ। ಹುಡುಗ ಇದು ನನ್ನ ಶಾಲೆ ಕಲಿಸಿಲ್ಲ, ಇದು ಏನು ಕೇಳ್ತಾನಪ್ಪ ಪ್ರಶ್ನೆ ತಗೊಂಡು ಆ ಕಡೆಗೆ ನೋಡ್ದ, ಅಲ್ಲಿ ಮಗ್ಗಲಕ್ಕೆ ಒಂದು ಬೀಸು ಕಲಿತರಿ, ಆವತ್ತಾನೆ ಅರಿಶಿಣ ಬೀಸಿದ್ರು, ಸುತ್ತೆಲ್ಲ ಹಳದಿ ಹಳದಿ ಅದೆಲ್ಲ ಬಿದ್ದಿತ್ತು। ಇವ ಅಂದ, ಸುತ್ತೆಲ್ಲ ಹಳದಿ ಅದ, ಗೋಲ್ ಅದ, ನಡಬರ್ಗ ಪಳ್ಳದ ಅಂದಮೇಲೆ ಆಚ ನಿಮ್ಮ ಕೈಯಾಗ ಬೀಸು ಕಲ್ಲದ बराबर है। सूत हल्दी अदल नड़वे पड़ अदल। अरे परीक्षा की है उन्होंने, तो मूर्ख को ये मालूम नहीं है कि मूर्ख ಗೊತ್ತಿಲ್ಲ, ಬೀಸು ಕೈಯಾಗೆ ಮರ್ತ ಅಂತ ಗೊತ್ತಿಲ್ಲ ಅವನಿಗೆ, ಬರೀ ಲಕ್ಷಣ ನೋಡ್ದ, ಸುತ್ತ ಹಳದಿ ಬಂಗಾರ ಉಂಗುರಿತ್ತದು, ಸುತ್ತಂಗುರು ಹಿಡ್ಕೊಂಡಿದ್ದ ಕೈಯಾಗ ಸುತ್ತೆಲ್ಲ ಹಳದಿ ನಡಬರ್ಕ ಪಳ್ಳ ಏನು ಅಂದ। ಅವ ಅಂದ ಬಿಸುಕಲ್ಲ, ಸುತ್ತೆಲ್ಲ ಹಳದಿ ನಡಬರ್ಕ್ ಮುಖ ಹಾಕಕ ಪಳ್ಳ ಬಿಸುಕಲ್ಲ। ಶಾಣೆ ಅಂತಾರೆ, ಬುದ್ಧಿಗಳು ಅಂತಾರೆ, ಬುದ್ಧು ಓದುವ ಕಾಲು ಬುದ್ಧಿ ಮುಕ್ಕಾಲು। अभ्यासानुसारिणी विद्या बुद्धि कर्मानुसारिणी। अभ्यास करने पर विद्या आती है, बुद्धि नहीं आती है। बुद्धि पुण्य कर्म से बुद्धि आती है। बहुत रटने से आदमी पास हो जाता है, बुद्धि नहीं बुद्धू। बुद्धू होता है, बुद्धिमान नहीं होता है। बुद्धिमान होने के लिए पुण्य चाहे, सत्कर्म चाहे, सुकृत है ना विद्या, ये पुण्य कर्म चाहिए आदमी को। बिना पुण्य कुछ नहीं होता। इसलिए शास्त्रों में आपको बार बार कह रहे हैं कि पुण्य कर्म करो, दान करो, धर्म करो, जप करो, तप करो, सेवा करो। पुण्य इತ್ತಂದ್ರೆ ಎಲ್ಲ ಆಗ್ತದೆ ನೋಡ್ರಿ। ಹೆಂಗ ರೊಕ್ಕ ಇದ್ರೆ ಎಲ್ಲ ಸಿಗ್ತದಲ್ರಿ, रख तो ಎಲ್ಲ ಸಿಗುತ್ತೆ। पैसा हो तो सब कुछ मिलता है ना, सब कुछ मिलता है। वैसे पुण्य हो तो सब कुछ मिलता है। पुण्य हो तो पैसा भी मिलता है, पुण्य हो तो कीर्ति भी मिलती है, पुण्य हो तो लाभ भी होता है। पुण्य ಇಲ್ಲ ಅಂದ್ರೆ ಧರ್ಮ ಇಲ್ಲ ಅಂದ್ರೆ ಏನೂ ಸಿಗುವುದಿಲ್ಲ। ಅದಕ್ಕೆ ಮನುಷ್ಯನಿಗೆ ಎಲ್ಲಕ್ಕಿಂತ ಜಾಸ್ತಿ ಏನಪ್ಪ ಅಂತ ವಿವೇಕ ಬೇಕು। तुलसी साथी विपत्ति के विद्या विनय विवेक। एक राजधानी में एक श्रीमान, एक बुद्धिमान। राजाओं के यहाँ तो सब
नवरत्न रखे रहते हैं, बुद्धिमान को रखे रहते हैं, श्रीमंत को रखे रहते हैं, पहलवान को रखे रहते हैं, शूर को, सब चाहिए उनको राजा को. ರಾಜ ಎಲ್ಲರಿಗೂ ಇಟ್ಟಿದ್ದ. ಆದರೆ ಒಬ್ಬ ದೊಡ್ಡ ಶ್ರೀಮಂತ, ಅವ ಭಾಳ ಜರೂರಿ ಇತ್ತು ರಾಜರಿಗೆ, ಅವನು ಬೇಕೇ. ಅದ್ರಾಗ ಒಬ್ಬ ಭಾಳ ಶಾಣೆ, ಅವನು ಬೇಕೇ. ಇಬ್ರು ಜಗಾಡ್ತಿದ್ರು. ಶಾಣೆ ನಾವ ಏನು ಸಾವುಕಾರ, ನಮ್ಮ ಶಾಣೆ ಮಂದಿಗೆ ಇಟ್ಕೊಂಡೆ ನೀ ಗಳಿಸ್ತೀವಿ, ನೀ ಏನು ಸ್ವಂತ ಗಳಿಸ್ತೀಯ? ಕಾರ್ಪೂರ್ ಇರ್ತಾರೆ ಇವರೆಲ್ಲ ಗಳಿಸ್ತಾರೆ. ಶಾಣ್ಯರು ದೊಡ್ಡವ್ರಿ, ರೊಕ್ಕ ಇದ್ರೆ ಏನಾಯ್ತು? ಅವ ಅಂತಾನ ರೊಕ್ಕ ಕೊಟ್ರೆ ನಿಮ್ಮಂತ 20 ಮಂದಿ ಸಿಗ್ತಾರೆ, ನಮ್ಗೇನು ಹೋಗುವ? ನಾವು ರೊಕ್ಕ ಇದ್ರೆ ನಿಮ್ಮಂತ 10 ಮಂದಿ ದುಡಿತಾರೆ ನಮ್ಮ ಅಂತ್ಯಕ್ಕೆ. ಟಾಟಾ ಬಿರ್ಲಾ ಎಂಥದ್ದು ದುಡಿತಾರೆ ಅವ್ರು, ಅಂತ್ಯಕ್ಕೆ 10 ಮಂದಿ ದುಡಿತಾರೆ. ಸಾವುಕಾರಕ್ಕೆ ದೊಡ್ಡದು ಶಾಣೆತನ ಅಲ್ಲ. ಅವು ಶಾಣೆನ ಅಂತಿದ್ರು, ಅರೆ ನಮ್ಮ ಶಾಣೆತನದ ನೀ ಗಳಿಸ್ತಿಲ್ಲ, ನಿನಗೆ ರೊಕ್ಕ ಕೊಡ್ತಿದ್ರು ಅಂದವ. ಉಪಯೋಗ ನಮ್ಮ ತೊಗೊಂಡೆ ನೀ ಸಾವುಕಾರ ಆಗಿದೆ. ಇಬ್ಬರು ಜಗಳಾಡವು. ಶಾಣ್ಯ ಬುದ್ಧಿವಂತ ನಾವು ದೊಡ್ಡವರು, ಶ್ರೀಮಂತ ನಾವು ದೊಡ್ಡವರು, दोनों झगड़ते थे. बुद्धिमान बोलते थे कि हम बड़े, हमको हमारा उपयोग करके तू साहूकार हो गया, जरे हम बड़े. साहूकार बोलते थे तुम्हारे जैसे 10 लोग हमारे यहाँ काम करते हैं, पैसा दे तो तुम्हारा बाप आता है, वो बोलते. ಜಗಳ. ರಾಜ ಅಂತ ಇಬ್ಬರು ಬೇಕು, ಇವ ಸಾಹುಕಾರನೂ ಬೇಕೆ, ಶಾಣ್ಯನೂ ಬೇಕೆ. ಜಗಳಕತ್ತ ಹ್ಯಾಂಗೆ ಮಾಡಬೇಕು, ಇವಾಗ ಬುದ್ಧಿ ಕಲಿಸ್ಬೇಕಂತ ಏನು ಮಾಡ್ದವ, ಅವರಿಬ್ಬರಿಗೆ ಕರೆಸಿ दोनों को बुला करके क्या किया कि हमारे मित्र हैं दूसरे राजा, उनके पास जा करके एक चिट्ठी पहुंचा के आओ. ನಮ್ಮ ಮಗಳಿಗೆ ರಾಜರ ಒಂದು ಚೀಟಿ ಒಯ್ದು ಇಬ್ರು ಕೂಡ ಕೊಟ್ಟು ಬರ್ರಿ ಅಂದರು. ಆಯ್ತು ರೀ ಅಂದರು. ಇಬ್ಬರು ಹಾದರು. ಗುರುವಾರ ಇಬ್ಬರು ಹೋದರು. ಶುಕ್ರವಾರ ಮುಂಜಾನೆ ಭೇಟಿ ಆದರು. ನಮ್ಮ ರಾಜರು ಕಳಿಸ್ಯಾರ್ರಿ, ಚೀಟಿ ಕೊಟ್ಟು ತಗೋರಿ ಅಂದರು. ರಾಜರು ಚೀಟಿ ತೆಗೆದು ಹೋದ್ರು. ಏನು ಮಾಡಿ ಬಂದಿರಿ ಅಂದರು. ನಾವೇನು ಮಾಡಿದ್ವಿ ಈ ಸಾಹೇಬ್ರು ಅಂದರು. नेट कार्ड ಏನು ಮಾಡಿ ಬಂದಿರಿ? क्या करके आए दोनों? हम पूछने के ठीक बोलो, इसमें लिखा है क्या करके आए, ಏನು ಮಾಡಿ ಬಂದಿರಿ? ಏನು ಬರ್ದಾರ್ರಿ ಅಂದರು. ಈ ಇಬ್ಬರು ಬಂದ ಕೂಡಲೇ ತುರಂತ ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಬರ್ದಾರ. ಚೀಟಿ ತಗೊಂಡು ಯಾರು ಬಂದಾರೋ ಅವ್ರಿಬ್ಬರಿಗೆ ಫಾಶಿ ಕೊಡ್ರಿ ಅಂತ ಬರ್ದಾರ. ಏನು ಮಾಡಿ ಬಂದಿರಿ ಅಂದರು. ನಾವೇನು ಮಾಡಿಲ್ಲ ಮಾರಿ ಅಂತ, ಅವನು ಮಾರಿ ಅವನು ಮಾರಿ, ನಾವೇನು ಮಾಡಿಲ್ಲ, ನಮಗೆ ಫಾಶಿ ಕೊಡು ಅಂದ ರಾಜರು. ಖರೆ ಹೇಳ್ರಿ, ಏನು ಮಾಡಿ ಬಂದಿರಿ? ಇವತ್ತು ಶುಕ್ರವಾರ, ಶನಿವಾರ ಆಯ್ತಾರ ಬಿಡ್ತೇನೆ, ಸೋಮವಾರ ನಿಮ್ಮಿಬ್ಬರಿಗೆ ಫಾಶಿ, ಹೋಗ್ರಿ ಹಾಕಿದ ಜೈಲ್ದಾಗ. दोनों को जेल में डाल दी. ಒಂದು ಕೊಲೆ ಹಾಕಿದ್ರು. ಅದೊಂದು ಮೂಲೆ ಕುಂತು, ಇದೊಂದು ಮೂಲೆ ಕುಂತು. ಅವನು ಮಾರಿ ಇವ ನೋಡಕತ್ತ. ಏನು ಮಾಡಿದೆ ಏನಿಲ್ಲ. ಮತ್ತು ಫಾಶಿ ಕೊಟ್ಟರು ರಾಜ. ಆವಾಗ ಶಾಣೆ ಇದ್ದ ಅವನಿಗೆ ಹೇಳ್ದ, ನೀವು ದೊಡ್ಡವಪ್ಪ, ಏನಾರು ಮಗದ ಕೈ ಕೊಡೋದು ದಾಟಕ್ಕೆ ಬರ್ತದೆ, ರೊಕ್ಕದನ್ನೇ ಹಂಚಾಕ ನೀ ದೊಡ್ಡವಂತ ಹೇಳಕತ್ತಿದಲ್ಲ, ಕೊಡು. ಖರೆ ಇದು. ಆ ಬಾಗಲಕಾಯಿ ಹೇಳ್ದ, जो दरवाजे थे जेल में, उनको बोला कि पैसा देंगे, लाख रुपए देंगे, हमको छोड़ दो. वो बोला कि तुमको लाख देना है तो हाँ तुम्हारा लाख है, हमको फांसी है. सो बेटा अंदर ರೊಕ್ಕ ಕೊಡು, ರೊಕ್ಕ ನೀ ರೊಕ್ಕ ಕೊಟ್ಟು ಹೋಗೋನು ಸಾಯೋ, ನಾವು ರಾಜ ನಮಗೆ ಬಿಡ್ತಾನೆ, ಸುಮ್ಮನೆ ಸಾಯ ನಾವು. ಸಾಹುಕಾರ ಅಂದ, ನಂದರ ಕೆಲಸ ನಡೆಯಕ್ಕೆ ಕಾಣಾಗಿಲ್ಲ, ನೀನು ಏನು ತಲೆ ಹಾಕೋ, ನಿಂದರ ತಲೆ ಓಡಿಸೋ ಏನಾರೇ ಅಂದ. ನಾ ಹೇಳ್ದಂಗೆ ಕೇಳಿದ್ರೆ ನಾ ಏನಾರ ಮಾಡ್ತೀನಿ ಅಂದ. ನೀ ಹೇಳ್ದಂಗೆ ಕೇಳ್ತೀನೋ ಮಾರಾಯ. ಇಷ್ಟೇ
ನಾಳೆಗೆ ಸ್ವಾಮಾರು ಒಯ್ದು ರಾಜರ ಮುಂದೆ ನಿಂದಿರಿಸ್ತಾರೆ. ಏನು ಮಾಡೀರಿ ಅಂತ ಕೇಳ್ತಾರೆ. क्या किया? तो राजा पूछते हैं. कुछ नहीं बोलना. एक बोलना, महाराज जी हमको पहले फांसी दो, तुम बोलो. ಏನು ಹೇಳ್ತೀವಪ್ಪ ಅವ್ರು ಕೊಡಕ್ಕೆ ತಯಾರು. ನಾ ಹೇಳೋದಟ್ಟು ಕೇಳಿ, ಭಾಷೆ ನನಗೆ ಕೊಡುವಂತ ನೀ ಅನ್ನು, ನನಗೆ ಕೊಡುವಂತ ನಾ ಅಂತೀನಿ. ಕಚ್ಚಾಡೋನು ನನಗೆ ಕೊಡ್ರಿ ಮೊದಲ, ಅವನಿಗೆ ಬೇಡ, ನನಗೆ ಮೊದಲು ಕೊಡ್ರಿ ಅಂತ ನಾ ಅಂತೀನಿ. ನೀ ಅನ್ನು, ನನಗೆ ಮೊದಲು ಕೊಡ್ರಿ ಅಂತ ನೀ ಅನ್ನು. ಹಿಂಗಂದ್ರೆ ಬಿಡ್ತಾರೇನು ಅಂದ. ನೀ ಅನ್ನ ಒಯ್ದು ರಾಜರ ಮುಂದೆ ನಿಂದ್ರಿಸೋರು. ಯಾಕಂದ್ರೆ ಏನದ, ಏನು ಮಾಡಿ ಬಂದಿರಿ? ನೋಡ್ರಿ ಸಾಹೇಬ್ರ, ಏನು ಮಾಡಿದೆವು ನಾ ಹೇಳಂಗಿಲ್ಲ, ಮೊದಲು ನಾನು ಫಾಸಿ ಕೊಡು, ಮೊದಲು ನಾನು ಕೊಡ್ಬೇಕು. ಮತ್ತೆ ಸಾಹೇಬ್ರ ಅವನಿಗೆ ಬೇಡ್ರಿ, ನನಗೆ ಕೊಡ್ರಿ. बोलता है कि मुझे पहले फांसी दो, वो बोलता है कि मुझे फांसी. अरे क्या करके हम कुछ नहीं बोलते, पहले हमको फांसी दो. ಅವ ಅಂತ ನನಗೆ ಕೊಡ್ರಿ, ಇವ ಅಂತ ನನಗೆ ಕೊಡ್ರಿ, ಅವ ಅಂತ ನನಗೆ ಕೊಡ್ರಿ, ಇವ ಅಂತ ನನಗೆ ಕೊಡ್ರಿ. ಅವ್ರಂದ್ರು ಮಂದಿ ಸಾಯಕೋಲ್ಲ ಅಂತ ಸಾಯ್ತಾವಂತ ನೀವು. ಎಂತ ವಿಚಿತ್ರ. नहीं हमको पहले फांसी देना, आज ही देना. हाँ ಸೋಮವಾರ आज ही देना, ಇವತ್ತೇ ಸೋಮವಾರ ಕೊಡ್ರಿ, ನನಗೆ ಮೊದಲು ಕೊಡ್ರಿ ಸಾಹೇಬ್ರ. ಅವ ಅಂತ ನನಗೆ ಕೊಡ್ರಿ. ರಾಜ ಅಂದ, ಎಲ್ಲಿ ತಕ್ಕ ನಾವು ಹೇಳಂಗಿಲ್ಲ ಅಲ್ಲಿ ತಕ್ಕ ನಾವು ಕೊಡಂಗಿಲ್ಲ, ಮೊದಲು ಹೇಳ್ರಿ. ಯಾಕೆ ಹಂಗೆ ಅನ್ನಕತ್ತಿ? ನಾವು ಹೇಳಂಗಿಲ್ಲ ರೀ, ನಾವು ಹೇಳಂಗಿಲ್ಲ. ಬಹಳ ಒತ್ತಾಯ ಮಾಡೋದು. ಹೇಳಬೇಕು, ನೀವು ಹೇಳಬೇಕು. ಅವ ಶರಣೆ ಏನಿದ್ದ, ಅವ ಅಂದ, ಸಾಹೇಬ್ರ ನಾವು ಯಾವ ದೇಶದಾಗ ನಾವು ಸಾಯ್ತೇವೆ ಆ ದೇಶಕ್ಕೆ 12 ವರ್ಷ ಮಳೆ ಬರಂಗಿಲ್ಲ. ಅದಕ್ಕೆ ನಮ್ಮ ರಾಜರು ನಾವು ಅಲ್ಲಿ ಸಾಯ್ಬಾರಂತ ನಿಮ್ಮಲ್ಲಿ ಕಳಿಸ್ಕೊಟ್ಟಾರ. ಅಲ್ಲೇ ಸಾಯ್ಲಿ ಹೋಗ್ಲಿ, ಅವ್ರು ಹಾಳಾಗ್ಲಿದ್ದು ಕಳಿಸ್ಯಾರ. ಅದಕ್ಕೆ ನಾವು ಸಾಯ್ತೇವ್ರಿ, ಮೊದಲು ನಮ್ಮ ಫಾಸಿ ಕೊಡ್ರಿ. ಮತ್ತೊಬ್ಬ ನೀ ಯಾಕೆ ಅಂತೀವಿ ಅಂತ ಕೇಳಿದ್ರು. ಅವ ಅಂತಾನ, ಇವತ್ತಿನ ಮುಹೂರ್ತಾಗ ಯಾರು ಸಾಯ್ತಾರ ಸಾಹೇಬ್ರ ಅವರು ಈ ದೇಶಕ್ಕೆ ರಾಜರಾಗ್ತಾರಂತ ಮುಂದೆ. ಅದಕ್ಕೆ ನಾ ಇವತ್ತು ಸಾಯ್ತೇನೆ, ನಂಗೆ ಇಲ್ಲೇ ಮಣ್ಣು ಕೊಡ್ರಿ, ಫಾಸಿ ಹಾಕ್ರಿ ಅಂತ. ಇವ ನನಗೆ ಇವತ್ತು ಕೊಡ್ರಿ, ನಾ ಎಲ್ಲಿ ಸಾಯ್ತೆ ಅಲ್ಲಿ ಬರಗಾಲ ಬೀಳ್ತದಂತ, ಅದಕ್ಕೆ ನಮ್ಮ ರಾಜರು ನಿಮ್ಮ ಊರು ಹಾಳಾಗಲಿ ಅಂತ ಕಳಿಸ್ಯಾರ, ನಮ್ಗೆ ಇಲ್ಲೇ ಫಾಸಿ ಕೊಡ್ರಿ ಅಂತ. ಅವ ಅಂತಾನ, ನಾ ಫಾಸಿ ಯಾರು ಆಗ್ತಾರ ಅವರು ಇವತ್ತು ಆದವ್ರು ರಾಜರಾಗ್ತಾರ ಅಂದ್ರೆ ರಾಜ ಅಂದ, ಇವರಿಗೆ ಏನಾರ ಮಾಡ್ಕೊಂಡು ಜ್ವಾಕ್ ಮಾಡಿ ಒಯ್ದು ಅವ್ರ ದೇಶದ ಬಿಡ್ರಿ, ಅಲ್ಲೇ ಬರಗಾಲ ಬೀಳಿ. ಮತ್ತೇನು ಮಾಡ್ರಿ, ನನಗೆ ಫಾಸಿ ಹಾಕ್ರಿ, ಯಾಕೆ ಮತ್ತೆ ಮುಂದೆ ಇದೇ ದೇಶಕ್ಕೆ ನಾ ರಾಜ ಆಗ್ತೀನಿ ಅಂತ ನನಗೆ ಹಾಕ್ರಿ ಅಂತ ಅವ ಆರಾಮ. ಅವರು ಬಂದರು ಇದು ಸತ್ತು ಹೋಯ್ತು. ಅಕಲ್ಕ ಫೇರ ಬುದ್ಧಿವಂತರಂದ್ರೆ ಹಿಂಗಿರ್ತಾರೆ. ಬರೀ ಮಾತನಾಗ ಈ ಕಡೆ ರಾಜನೂ ಆದ, ಆ ಕಡೆ ಬರಗಾಲನೂ ಹೋಯ್ತು. ಬುದ್ಧಿವಂತರಂತ ಇದಕ್ಕಂತ ಶಾಸ್ತ್ರದೊಳಗೆ ಬುದ್ಧಿರ್ ಯಶ ಬಲಂ ತಸ್ಯ ನಿರ್ಬುದ್ಧಿಸ್ತು ಕುಲಂ. ಪಂಚತಂತ್ರದಾಗ ಒಂದು ಕಥೆ ಬರ್ತಾ ಗೊತ್ತಿರಬೇಕು. ಒಂದು ಊರಾಗ ಏನಪ್ಪ ಅಂತ, ಶಿವ ಅಡವ್ಯಾಗ ಶಿವ ದಿನ ಎಲ್ಲ ಪ್ರಾಣಿ ಕೊಲ್ಲುದು, ತಿನ್ನೋದು ಒಂದೇ ತಿಂತವೆ, 4-5 ಮಂದಿ ಕೊಲ್ತಿತ್ತವೆ. 4-5 ಪ್ರಾಣಿ ಎಷ್ಟು ತಿಂತವೆ? ಒಂದೇ ತಿಂತವೆ. ಕೊಚ್ಚಿ ಎಲ್ಲರಿಗೂ ಕೊಲ್ತಿತ್ತು. ಎಲ್ಲ ಅಡವ್ಯಾನ ಪ್ರಾಣಿಗಳು ಮೀಟಿಂಗ್ ತೊಗೊಂಡು ಅಂತ ಹೆಂಗೆ ಮಾಡಬೇಕು, ಇಮಾರೇ ಬಿಡಂಗಿಲ್ಲ, ನಮ್ಮ ದೇಶದ ರಾಜನೇ ಅದನ್ನು ಬಿಡಂಗಿಲ್ಲ, ಹೆಂಗೆ ಮಾಡಬೇಕು ಅಂತ विचार करके सब विचार किया. सब पक्ष एकत्र जितने भी अरण्य में हैं, बाकी शिव को छोड़ करके हाथी गीती जो जानवर है एकत्र हो गया. अगर राजा छोड़ता नहीं है, खाने को एक चाहिए, मारता तो 10 मारता है. ऐसा नहीं करना. और रोज रोज राजा को बोला, हम रोज आते हैं, एक आदमी एक प्राणी आएंगे, तुम खाओ, 10 को क्यों मारते हैं तुम? खाते एक मारते 10. ऐसा नहीं करना, हम आ जाएंगे. ಹೇಳೋದು ಅಂತ ಎಲ್ಲ ಕೂಡಿ ನಾವು ದಿನ ಒಬ್ರು ಬರ್ತೇವೆ, ನಿನಗೆ ದಿನ ಒಬ್ರು ತಿನ್ನು, ನೀ ತಿಂತೀವಿ ಒಂದು ಹೊಡಿತೀವಿ 10 ಮಂದಿ ಸುಮ್ಮನೆ ಕೊಲ್ತೀವಿ. ಹಂಗೆ ಬೇಡ ಅಂದ್ರೆ
ಶಿವ ಅಂತ ಭಾಳ ಚಲೋ ಆಯ್ತು. ಮತ್ತೆ ನಾ ಬರೋದು ನೀವೇ ಬರ್ತೀರಿ ಒಬ್ರು ನನ್ನ ಎಂತಕ್ಕಂದು ನಾನು ಹಾಗೆ ಮಾಡ್ತೀನಿ ಅಂತ ಅದು ಶಿವ. ನಿಮಗೆಲ್ಲ ಒಂದೊಂದು ಪ್ರಾಣಿ ಹೋದು ಕಡೆಗೆ ಒಂದು ದಿವಸ ಒಂದು ನರಿ ಪಾಳಿ ಬಂತು. ನರಿ ಭಾಳ ಬೆರಕಿರ್ತಾವ ನೋಡಿ. ನರಿ ಪಾಳಿ ಬಂತು. ಎಲ್ಲರೂ ಅಂದ್ರು ನೀವು ಹೋಗಂದು ಹೋಗಿ ನೀವು ಬರೋಬರಿ 12 ಗಂಟೆಗೆ ಹೋಗ್ಬೇಕಾದ್ರೆ ಅಂತ್ಯಾಕೆ ಇಲ್ಲ ಅಂದ್ರೆ ನಾನು ಬರ್ತೀನಿ ನೋಡೋ ಹೇಳ್ತದೆ. बराबर 12 बजे मेरे पास आना, मैं खा जाऊंगा, नहीं तो मैं पूरा तुम्हारे जितने भी प्राणी सबको नष्ट कर दूंगा, मार दूंगा. ಶಿವ ಹೇಳಿತ್ತು. ಇದು 12 ಗಂಟೆಗೆ ಹೋದಿಲ್ರಿ, 2ಕ್ಕೆ ಹೋಯ್ತು. ನರಿ ತಲೆ ಬುದ್ಧಿ ಶಾಣೆ, ನರಿ ಹೋಯ್ತು 2 ಗಂಟೆಗೆ. ಅದು ಸಿಟ್ಟು ಕುಂತಿದ್ರು. ಯಾಕೋ ಇಲ್ಲಿ ತಕ ಬಂದಿಲ್ಲ, ತಡ ಯಾಕೆ ಮಾಡಿದ್ವಿ ಅಂದ್ರೆ, ಸಾಹೇಬ್ರ ನಾ ಮುಂಜಾನೆನೇ ಹೊಂಟಿದ್ದೀನ್ರಿ, ದಾರ್ಯಾಗ ಒಂದು ಬಹಳ ಸಮಸ್ಯೆ ಬಂತು. ಏನು? ಅಲ್ಲೊಂದು ಶಿವ ಅಂತಾನೆ, ಆ ಕಡೆ ಹೋಗ್ಬೇಡಿ ಇಲ್ಲೇ ನಿಂದ್ರು, ನಾ ತಿಂತೀನಿ ಅಂತು. ನಾ ಅಂದೆ ಇಲ್ಲಪ್ಪ ನಮ್ಮ ಮಾಲಕರು ಅಲ್ಲೇ ಅದಾರ, ನಾ ಅಲ್ಲಿ ಹೋಗ್ಬೇಕಂದೆ. ಎಷ್ಟು ಕೇಳಿದ್ರು ಬಿಡ್ಲಿಲ್ಲ, ಬಹಳ ತ್ರಾಸು ಕೊಟ್ಟು ಅದಕ್ಕೆ ಬರೋ ತಡ ಆಯ್ತು ಅಂದ್ರೆ. ಶಿವಂತು ಇವ್ರದೇ ನಾವೊಬ್ಬನೇ ಇದ್ದೀನಿ, ಅವ ಎಲ್ಲಿಂದ ಬಂದ? ಈ ಅಡವೆ ನಾನೇ ಒಬ್ಬ ರಾಜ, ಯಾವ ಬಂದ? ಯಾರು ಬಂದಾರ ಬರ್ರಿ ಸಾಬ್ರ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಯ್ತದು. ನರಿ ಭಾಳ ಬುದ್ಧಿ ಕರ್ಕೊಂಡು ಹೋಯ್ತು. ಎಲ್ಲಿ ಬರ್ರಿ ನನ್ನ ಜೊತೆಗೆ ಅಂತ ಬಂತು. ಅಲ್ಲಿ ದೊಡ್ಡದೊಂದು ಬಾವಿ ಕಟ್ಟಿಗಿಟ್ಟು ಏನಿದ್ದಿಲ್ಲ, ಅದಂತೂ ಹಿಂಗೆ ಒಳಗೆ, ಸಾಹೇಬ್ರ ಒಳಗದ ನೋಡ್ರಿ, ಅಲ್ಲಿ ಒಳಗದ ನೋಡ್ರಿ ಅಂತೂ ಅದು ಹಿಂಗೆ ನೋಡ್ತು. ಮತ್ತು ಅದ್ರ ನೆಳ್ಳ ಅದಕ್ಕೆ ಬಿತ್ತು. ಅದ್ರಾಗ ಕವನರಿ ಅವ ಬಿಟ್ಟಿಲ್ಲ, ನಮ್ಗೆ ಹೋಗಿ ಬಿಟ್ಟಿಲ್ಲ. ಹಿಂಗೆ ಅವನ್ನ ಕುಂತ ದಡಮ್ಮಂತ ಹಾರ್ತತ್ತಿರೋ ಒಳಗೆ ಶಿವಾಯ ನಮ್ಮಂತ ಬಂತದು ನರಿ ಆರಾಮ ಸತ್ತದು. ಅದಕ್ಕೆ ಬುದ್ಧಿ ರೇಷ್ಯ ಬಲಂ ತಸ್ಯ ಅಂದದು. ಬುದ್ಧಿ ಇದ್ದವ್ರಿಗೆ ಬಲ ಇರ್ತದೆ, ಬುದ್ಧಿ ಇಲ್ಲವ ಹಾಳಾಗ್ತಾನೆ. ಅದಕ್ಕೆ ಮಹಾತ್ಮರು ವಿವೇಕ್ ಅಂತಕ್ಕಂಥದ್ದು ಬಹಳ ದೊಡ್ಡದದು. ತುಳಸಿದಾಸರು ಅದನ್ನು ಹೇಳಿದ್ರು, ಬುದ್ಧಿ ಬಹಳ ದೊಡ್ಡದದ್ರಿ, ವಿವೇಕ್ ಅದ, ವಿದ್ಯಾ ವಿನಯ ವಿವೇಕ್. ಮನುಷ್ಯನಿಗೆ ಯಾವ ಕೆಲಸ ಮಾಡಿದರೂ ವಿಚಾರ ಮಾಡಿ ಬಹಳ ವಿಚಾರ. 4 ಹೇಳ್ಯಾರ, ನಾನು ನಿಮಗೆ ಒಂದೇ ಹೇಳ್ತೀನಿ. ಏನು ವಿಚಾರ? ಸಂಸಾರ ವಿಚಾರ ಬಿಡ್ರಿ, ಅದು ಏನದು ನಿಮ್ಮ ವಿಚಾರ ಮಾಡಿ ಅಷ್ಟೇ ಸಾಕು. ನಾ ಯಾರು, ಎಲ್ಲಿಂದ ಬಂದೆ 2, ಯಾಕೆ ಬಂದೆ 3, ಕಡೆಗೆ ಎಂದು ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದು ವಿಚಾರದ ಇಟ್ಟೆ. कस्त्वम कोहम कुत आयाता कामे जननी को में ताता. शास्त्र में बोला है कि सारा प्रपंच के विचार छोड़ो, अपना विचार करो. ನಾ ಯಾರು, ಎಲ್ಲಿಂದ ಬಂದೆ, ಎಷ್ಟು ದಿನ ಇರೋದು, ಎಲ್ಲಿಗೆ ಹೋಗು, ಇದು ಯಾರು ಮಾಡಂಗಿಲ್ಲ ನೋಡ್ರಿ. ಇಡೀ ಜಗತ್ತೇನೆ ವಿಚಾರ ಮಾಡ್ತಾರೆ. ಎಲ್ಲಿಂದ ಬಂದೆ? ಏನು ಸ್ವಾಮಿ, ನಮ್ಮವನ ಹೊಟ್ಟೆಂದ. ನಿಮ್ಮವನ ಹೊಟ್ಟೆಂದ ಎಲ್ಲಿಂದ ಬಂದಿ ಅಂದ್ರೆ ಎಲ್ಲಿಂದ ಬರ್ತೀಯಪ್ಪ? ನೀವು ಇಲ್ಲಿ ಬಂದಿರಿ, ಊರಿಂದ ಬಂದಿರಿ. ಊರಿಗೆ ಎಲ್ಲಿಂದ ಬಂದಿರಿ ಕೇಳಿದ್ರೆ ನಮ್ಮವನ ಹೊಟ್ಟೆ ಅಂದ್ರೆ. ನಿಮ್ಮವನ ಹೊಟ್ಟೆಗೆ ಎಲ್ಲಿಂದ ಬಂದಿ ಗೊತ್ತಿಲ್ಲ. ಬಹಳ PhD ಹಿಡ್ಕಂತೀಯಪ್ಪ, ಡಾಕ್ಟರ್ ಇಂಜಿನಿಯರ್ ಆಗಿದ್ದಪ್ಪ, ನಿಂದೇ ಗೊತ್ತಿಲ್ಲ ಎಲ್ಲಿಗೆ ಬಂದ. ಬಂದಾನಂದ್ರೆ ಎಲ್ಲಿಂದರೆ ಬರ್ಬೇಕ? ಇಲ್ಲಿಗೆ ಬಂದಿರಿ ಅಂದ್ರೆ ಊರಿಂದ ಬಂದಿರಿ. ಊರಿಗೆ ಎಲ್ಲಿಂದ ಬಂದಿರಿ? ಮನೆಯಿಂದ ಬಂದಿರಿ. ಮನೆಗೆ ಎಲ್ಲಿಂದ ಬಂದಿ? ಅವನ ಹೊಟ್ಟೆಯಿಂದ ಬಂದಿ. ಅವನ ಹೊಟ್ಟೆಗೆ ಎಲ್ಲಿಂದ ಬಂದಿ? ಶಾಸ್ತ್ರದ ಬರ್ದದೆಪ್ಪ ಇದೆಲ್ಲ. ಇದು ವಿಚಾರ ಮಾಡಲಿಲ್ಲ ಅಂದ್ರೆ ನಿನಗೆ ಮನುಷ್ಯ ಅಂತಾರೇನು ಅಂತ ಕೇಳ್ತಾರ ಅವರು. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೆ ಜನನಿ ಕೋಮೆ ತಾತ. ನಮ್ಮವ್ವ ಯಾರು, ನಮ್ಮಪ್ಪ ಯಾರು ವಿಚಾರ ಮಾಡೀನಿ? ಏನು ಸ್ವಾಮಿಗಳ, ನಮ್ಮವ್ವ ಮನ್ಯಾಗ ಅದಾಡ್ರಿ, ನಮ್ಮಪ್ಪ ಮನ್ಯಾಗ ಅದಾನಲ್ರಿ. ಖರೆ ಅವರವ್ವಪ್ಪ. अरे तुम्हारे माँ बाप कौन है, आप जानते कि नहीं है? अरे महाराज क्या बोलते हैं, आप नहीं जानते कि हमारे नाम क्यों, उनके उन्हीं का नाम है, बाप का नाम है तो हम लिखते हैं ना. सच्चा बोलो भाई, ये बाप नहीं है, ये माँ नहीं है. यदि आपको पैदा करने का इनके हाथ में हो तो
जैसा चाहिए वैसा बच्चे को पैदा करते थे। तुम्हारे पास गेहूं का आटा है, रोटी बनाओ, चकली बनाओ, सेवैया बनाओ, कुछ भी बना सकते हैं ना आपके हाथ में। बच्चा पैदा करना आपके हाथ, आप निमित्त हैं, ख्वाया है, आपके हाथ में नहीं है। यदि हो तो बुद्धिमानों को राष्ट्रपति होने जैसा बच्चों को पैदा करते, आपके हाथ में हो तो ನಮ್ಮ ಕೈಯಾಗಿದ್ರೆ 3 ಸಲ ಫೇಲ್ ಆಗೋ ಮಗನ ಯಾಕೆ ಹಡಿತಿದ್ದೇವೆ? ನಮ್ಮ ಕೈಗಿತ್ತಾರ ನಂಬರ್ 1 ಮಗನ ಹಡಿತಿದ್ದೇವೆ. ನಮ್ಮ ಕೈಯಾಗಿಲ್ಲ, ನಾವು ವಾಯ ಇದ್ದೇವೆ. ನಮ್ಮ ಹೊಟ್ಟೆಂದ ಹಾಯಿಸಿ ಬಂದಾರ ಅವರು, ನಾವು ಹಡ್ದಿಲ್ಲ. ನಮ್ಮ ಕೈಯಾಗ ಮಕ್ಕಳನ್ನ ಹಡೆಯೋದು ಇಲ್ಲ, ಅವರು ನಾವು ನಿಮಿತ್ತ ಮಾತ್ರ ಇದ್ದೇವೆ. ನಾನು ಮನೆ ಮೇಲೆ ಹೇಳ್ತೀನಿ, ಗಾಡಿ ಬರ್ತದೆ, ಬಸ್ ಬರ್ತದೆ, ಏನಪ್ಪ ಹುಬ್ಬಳ್ಳಿ ಟು ಬೀದರ್ ಅದಲ್ರಿ ಬಸ್, ಹುಬ್ಬಳ್ಳಿ ಟು ಬೀದರ್ ಅದ ಬಸ್. ಎಲ್ಲಿದ್ರಿ? ಹುಬ್ಬಳ್ಳಿದ್ರಿ. ಬರ್ತದೆ ಎಲ್ಲಿಗ್ರಿ? ಬೀದರ್ಕ್ಕೆ ರೀ. ಹೆಂಗೆ ಬರ್ತದೆ? ಕಲಬುರ್ಗಿ ಹಾಯ ಬೀದರ್ ಬರ್ತದೆ ಅಲ್ಲ. ಆ ಬಸ್ ಏನು ಬೀದರ್ದ ಕಲಬುರ್ಗಿದ ಇಲ್ಲ, ಅದು ಬಸ್ ಅದ ಹುಬ್ಬಳ್ಳಿದು ಹಾಯ್ದದ ಅಷ್ಟೇ. ಹಂಗೆ ನಾವೆಲ್ಲ ಪರಮಾತ್ಮನ ಕಡೆ ಇದ್ದೇವೆ, ಅವ್ವ ಅಪ್ಪದಾಗ ಹಾಯ್ದು ಬಂದೇವೆ ಅಷ್ಟೇ. ಹಮ ಪರಮಾತ್ಮ ಹಮಾರೆ ತ್ವಮೇವ ಮಾತಾ ಚ ಪಿತಾ, ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ. ದೇವರಿಗೆ ತಂದಿನೂ ಅದನ್ನ, ತಾಯಿಯೂ ಅದಾನ, ಹೌದಲ್ರಿ? ನಿಮ್ಮ ಅವನ ಮುಂದೆ ಹೋಗ್ಯಾನ್ರಿ ನೀವು, ತಂದೆ ನೀನೆ ಯಾಕೆ ಅಮ್ಮ ಅಂತ ತಲೆ ಕೆಟ್ಟದೇನು? ಯಾಕೆ ಮ್ಯೂಸಿ ಕಾಣ್ತವೇನು? ಅಪ್ಪಗ ತಾಯಿ ನೀನೆ ಇಲ್ಲ ಅನ್ನಕ್ಕೆ ಬರಂಗಿರಲ್ಲ. ತಾಯಿನೇ, ತಂದಿನೇ. ಪರಮಾತ್ಮ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ. ನಾವೆಲ್ಲರೂ ಅಲ್ಲಿಂದ ಬಂದೇವಿ, ಅವ್ವ ಅಪ್ಪನ ಹೊಟ್ಟೆಗೆ ಹಾಯಿಸಿ ಈ ವಾಯ ಅದಾವ. ಅದಕ್ಕೆ ಶಾಸ್ತ್ರದಾಗ ತಂದೆ ನೀನೆ, ताई ने, त्वमेव माता पिता त्वमेव। माँ बाप जो है ना, ये हमारे माँ बाप नहीं है, परमात्मा हमारे माँ बाप है। इनके द्वारा हम भूमि में आए हैं। देखिए, तो उसी प्रकार समझना कि हमारे आत्मा परमात्मा जब तक आप प्रसन्न नहीं करेंगे, ಎಲ್ಲಿಂದ ಬಂದಿರಿ ಅಲ್ಲಿಗೆ ವಾಪಸ್ ಹೋಗಲಿಲ್ಲ ಅಂದರೆ ಮನುಷ್ಯನಿಗೆ ಮೂರ್ಖ ಅಂತಾರೆ. ಅದಕ್ಕೆ ಮೂರ್ಖ ಅಂತಾರೆ. ಮನುಷ್ಯ ಎಲ್ಲಿಂದ ಬಂದೆ, 2 ದಿನ ಇರೋದು ಕಸ್ತ್ವಂ ಕೋಹಂ ಕುತ ಆಯಾತ. ಎಲ್ಲಿಂದ ಬಂದೆ 2 ದಿನ ಇರಬೇಕು, ಮುಂದೆ ಎಲ್ಲಿ ಹೋಗಬೇಕು. ನಾವು ಎಲ್ಲಿಂದ ಬಂದೆ ಅನ್ನೋದು ಗೊತ್ತಿಲ್ಲ, 2 ದಿನ ಇರಬೇಕು ಅನ್ನೋದು ಗೊತ್ತಿಲ್ಲ, ಹ್ಯಾಂಗೆ ಇರಬೇಕು ಅನ್ನೋದು ಗೊತ್ತಿಲ್ಲ, ಸತ್ತ ಬಳಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟು ಶಾಣ್ಯರು ನೀವು. ಎಲ್ಲಿಂದ ಬಂದಿರಿ? ಮನೆಯಿಂದ ಬಂದಿರಿ. ಎಲ್ಲಿಗೆ ಹೋಗ್ಬೇಕೀಗ? ನೆನಪಿಲ್ಲ ಅಂದ್ರೆ ಹೆಂಗಾಗ್ತದ್ರಿ? ನೆನಪಿಲ್ಲ ಅಂದ್ರೆ ಯಾರ್ರೀ ನಾರಿ ಮಾಡಕತ್ತೀರಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ ಅಂದ್ರೆ ನಿಮಗೆ ಮನೆಗೆ ಹೋಗಂಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾರೆ, ಹಾಸ್ಪಿಟ್ಲಿಗೆ ಹೋಯ್ದು ಹಾಕ್ತಾರೆ. ಹಂಗೆ ನೀವು ಮನುಷ್ಯ ಆಗಿ ಬಂದ ಕ್ಷಣ ಏನಪ್ಪ ಅಂದ್ರೆ ನಾ ಎಲ್ಲಿಂದ ಬಂದೆ ಗೊತ್ತಿಲ್ಲ ಅಂದ್ರೆ ನಿನಗೆ ದನ ಕತ್ತಿ ಕುದುರೆ ಹಾಕ್ತಾರೆ, ಆ ಜನ್ಮಕ್ಕೆ ಒಯ್ದು ಹಾಕ್ತಾರೆ, हॉस्पिटल में हाथ। विचार करना चाहिए कि हम कहाँ से आए हैं, कितना दिन रहना है और कब जाना है, कहाँ जाना है। ನಿಮ್ಗೆ ಗೊತ್ತದಲ್ಲ, ನೀವು ಎಲ್ಲಿಂದ ಬಂದಿರಿ ಗೊತ್ತದೆ, ಯಾಕೆ ಬಂದಿರಿ ಈಗ ಗೊತ್ತದೆ, ಎಷ್ಟೊತ್ತಿಗೆ ಇರಬೇಕು ಅನ್ನೋದು ಗೊತ್ತದೆ, ಆರತಿ ಆದ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತದೇ ಇಲ್ಲ. ಇಲ್ಲ ಅಂದ್ರೆ ಹುಚ್ಚರ ಆಸ್ಪತ್ರೆಗೆ ಹೋಯ್ತಾರೆ. ಹಾಗೆ ವಿಚಾರ ಮಾಡಬೇಕು. ಮನುಷ್ಯನಿಗೆ ಈ ಮನೆಯಿಂದ ಬಂದಲ್ಲ, ನಾನು ಈ ಮಾನವನಾಗಿ ಎಲ್ಲಿಂದ ಬಂದೆ, ಇಲ್ಲಿ 8 ದಿನ ಇರುವುದು, ಯಾಕೆ ಬಂದೆ, ಏನು ಮಾಡಬೇಕು, ಎಂದು ಹೋಗು. ಇದು ವಿಚಾರ ಇಲ್ಲ ಅಂದ್ರೆ ಅವನಿಗೆ
ಬಾಲು ಕೋಡಿಲ್ಲದ ಎರಡು ಕಾಲಿನ ದನ अंदर पुच्छ विषाणहीन द्विपाद पशु। इसलिए सोचना चाहिए आदमी को, प्रत्येक व्यक्ति ನಿಮಗೆ ಗೊತ್ತದೆ ಆ ಕೆಲಸ ಮಾಡಲಿ ಅಂದ್ರೆ ಆಗ್ತಾವಿಲ್ಲ ರೀ। ಗಂಡ ಇದ್ದು ಹೆಂಡತಿ ಜಾಕ್ ಮಾಡಬೇಕು, ಹೆಂಡತಿ ಇದ್ದು ಗಂಡನ ಜಾಕ್ ಮಾಡಬೇಕು, ತಂದೆ ಆಗಿದೆ ಮಕ್ಕಳ ಜಾಕ್ ಮಾಡಬೇಕು। ಒಂದು ವೇಳೆ ನೀವು ಗಂಡಾಗಿ ಹೆಂಡತಿ ಜಾಕ್ ಮಾಡಲಿ ಅಂದ್ರೆ ಫಾರಿಕತಿ ಕೊಡ್ತಾರೆ, ನಿನಗೆ ಸೋಡು ಚೀಟಿ ಕೊಡ್ತಾರೆ, ಡೈವರ್ಸ್ ಕೊಡ್ತಾರೆ। ಹೆಂಡತಿಯಾಗಿ ನೀವು ಗಂಡನ ಕೆಲಸಗಳು ಮಾಡಲಿ ನಿಮಗೆ ಸೋಡು ಚೀಟಿ ಡೈವರ್ಸ್ ಮಾಡ್ಕೋತಾರೆ। अपना काम आपको करना चाहिए, नहीं तो डाइवर्स हो जाता है। पत्नी अपना काम है, पति को अपना काम है, वो नहीं करते हैं तो डाइवर्स हो जाता है। उसी प्रकार नव भगवान के जन्म लेकर के यदि भगवान का काम नहीं करेंगे, मनुष्य जन्म से तुम्हारा डाइवर्स हो जाता है, पशु प्राणी जन्म लेना पड़ता है। ಇದು ನೆನಪಿಡ್ರಿ। ಅದಕ್ಕೇ ಇವೆಲ್ಲ ಪ್ರವಚನ ಪೂಜಾ ಪಾಠ ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ, ನಡೆಯಕ್ರಿ ಕಲಿಯಕ್ರಿ। ಒಂದು ತಿಂಗಳು ಕೇಳಿರಿ, ಮಾಡಬೇಕು ಮಾಡಬೇಕು। ಎದ್ದು ಕೂಡಲೇ ಮೊದಲು ಮನುಷ್ಯನ ಕೆಲಸ ಮಾಡಬೇಕು, ಮೊದಲ ಮನುಷ್ಯನ ಕೆಲಸ, ಆಮೇಲೆ ದಂದ ಕೆಲಸ ಅಂದರೆ ತಿನ್ನೋದು ಉಣೋದು, ಮಕ್ಕಳು ಹಡಿವು ದಂದ ಕೆಲಸ। ಎದ್ದು ಕೂಡಲೇ ಮನುಷ್ಯನ ಕೆಲಸ ಏನು? मದುವೆ आಗೋದು, ರೊಕ್ಕ ಗಳಿಸೋದು, मक्खल। ये आदमी का काम नहीं है। शादी करना, बच्चे पैदा करना, नौकरी करना, पैसा, ये मनुष्य का काम नहीं है। ये पशु भी करते हैं ना, तो उससे भी ज़्यादा अच्छे प्रेम करते हैं बच्चे अपने जो बच्चों को। पशु ये काम नहीं है। मनुष्य को परमात्मा का उनकी सेवा करना, उनका भजन करना, उनकी स्मृति करना, ये मनुष्य का परम कर्तव्य है। यह नहीं किया तो उनको पशु बोलते हैं, पशु बोलते हैं। उस आदमी को मूर्ख बोलते हैं। मूर्ख आदमी बड़ा आनंद रहता है जी। ನೋಡಿ, ಬಹಳ ಮಂದಿ ನಿಶ್ಚಿಂತ ಅದಾರಲ್ರಿ, ಬಹಳ ಮಂದಿ ನಿಶ್ಚಿಂತ ಅದಾರ, ಅವ್ರಿಗೆ ಏನು ಚಿಂತೆ ಇಲ್ಲ। ಹುಚ್ಚರು ಭಾಳ ಮಜಾ ಇರ್ತಾರೆ ನೋಡ್ರಿ। ಇಲ್ಲಿ ಹುಚ್ಚರು ಯಾರ್ಯಾರೆ ಕೆಳಗಿದ್ದವ್ರು ನೋಡ್ರಿ। जो पागल आदमी कभी पतला देखा है क्या? पागल आदमी पतला नहीं रहता, क्योंकि वो चिंता करता ही नहीं। जो चिंता करता है वो आदमी पतला रहता है, दुखी रहता है, वो बड़ा हंसमुख रहता है पागल आदमी। जो पागल है उनके पास 8 गुण है, कहते हैं 8 गुण है। वो बोलते हैं सब शास्त्र में, क्या है? मूर्खस्व सुलभम भजस्व कुमते मूर्खस्य 8 गुणा। तुम परमात्मा का भजन नहीं करते हो तो मूर्ख बन जाना। मूर्ख के 8 गुण है उनके पास। ನಮ್ಮ ಹಂತಕ್ಕಿಲ್ಲ, ಅವು 4 ಗುಣ 8 ಗುಣ ಆದವ್ರ ಹಂತಕ್ಕೆ ಮೂರ್ಖನ ಹಂತಕ್ಕೆ। ಅವು ಏನು ಹೇಳ್ತಾರೋ ಏನಪ್ಪ ಅಂತ ಕೇಳಿದ್ರೆ, ನಿಶ್ಚಿಂತೋ, ಮೂರ್ಖ ಮನುಷ್ಯ ನಿಶ್ಚಿಂತ ಇರ್ತಾನೆ, ಅಲ್ಲಿ ಏನು ಚಿಂತೆನೇ ಇರಂಗಿಲ್ಲ। ಯಾರು ಸಾಯಲ್ಲಕ್ಕ, ಯಾರು ಬರಲ್ಲಕ್ಕ, ಆರಾಮ ನಿಶ್ಚಿಂತ। ಮೂರ್ಖ ನಿಶ್ಚಿಂತ ಇರ್ತಾನೆ, ಶಾಣೆ ಚಿಂತೆ ಮಾಡ್ತಾನೆ ಸಂಸಾರದ್ದು। ಅದಕ್ಕೆ ಶಾಣೆ ಪರಮಾತ್ಮನ ಚಿಂತೆ ಮಾಡ್ತಾನೆ, ಉಳಿದ ಸಂಸಾರ ಚಿಂತೆ ಮಾಡ್ತಾನೆ। ಮೂರ್ಖ ಏನು ಚಿಂತೆ ಊರು ಹಾಳಾಗದ್ದೆ ನಿಶ್ಚಿಂತೋ ಮೊದಲನೇ ಗುಣ। ಆಮೇಲೆ ಸುಮ್ಮಕೊಂಡಾಗಿಲ್ಲ, ನಡ್ಬೇಕು ಅಡ್ಡ ಬಾಯಿ ಹಾಕ್ತಾವ ನೋಡ್ರಿ। मूर्ख मनुष्य सुमकुंड्रागे ना, जो मूर्ख आदमी होता है चुप बैठता नहीं, बिना पूछे बोलता है। मूर्ख मनुष्य नड़बक माताಡ್ತಾ ನೋಡ್ರಿ। ಆ ಮೂರ್ಖ ಮನುಷ್ಯ ಮೊದಲನೇದು ಚಿಂತೆ ಇರಂಗಿಲ್ಲ, ಎರಡನೇದು ಬಾಯಿ ಸುಮ್ಕೊಂಡ್ರಂಗಿಲ್ಲ, ಮೂರನೇದು ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತಪ್ಪ, ಹಗಲ ರಾತ್ರಿ ನಿದ್ದೆ ಮಾಡ್ಕೋತಾ ಇರ್ತಾನ ಮೂರ್ಖ ಮನುಷ್ಯ। ಅದು ಏನು ಊರು ಸುಟ್ರೆ ಹಣಮಪ್ಪ ಹೊರಗಿದ್ದಂಗೆ ಯಾರು ಏನಾದರೂ ಆರಾಮ್ಸೆ ಇರ್ತಾನೆ। ಮತ್ತೇನು ಏನು ಮಾಡಬೇಕು ಏನು ಬಿಡಬೇಕು ಅದು ವಿಚಾರ ಮಾಡಂಗಿಲ್ಲ ಅವನ। ಯಾರು ಬರ್ತದೆ ಅದು ನೋಡೋಣಪ್ಪ ಅಂದ್ರೆ ಅದ್ರ ವಿಚಾರ ಮಾಡಂಗಿಲ್ಲ ಅವ। ಆ ಮನುಷ್ಯ ಏನಪ್ಪ ಅಂದ್ರೆ ಅವ ಕುರುಡನೂ ಇರ್ತಾನೆ, ಕಿವುಡು ಇರ್ತಾನೆ, ಏನು ಹೇಳಿದ್ರೆ ಕೇಳಂಗಿಲ್ಲ, ಏನು ನೋಡಿದ್ರು ಮಾಡಂಗಿಲ್ಲ। ನೀವು ಬೇಕಾಗಿ ಹೇಳ್ರಿ ಆ ಮೂರ್ಖ ಮನುಷ್ಯಗೆ,
ಹ್ಞೂ ಅಂತಾನೆ, ಮಾಡಂಗಿಲ್ಲ. ನೋಡ್ತಾನೆ, ನೋಡಿನೂ ಏನು ಮಾಡಂಗಿಲ್ಲ. ಅವ ಕುಡ್ನೂ ಇರ್ತಾನೆ, ಕಿವುಡ್ನೂ ಇರ್ತಾನೆ. ಮತ್ತೆ ಹೆಂಗೆ ಅವನಿಗೆ ಮಾನ ಆದರೂ ಅಷ್ಟೇ, ಸಮ್ಮಾನ ಆದರೂ ಅಷ್ಟೇ. ಮಾನು ಗೊತ್ತಿಲ್ಲ, ಸಮ್ಮಾನ ಗೊತ್ತಿಲ್ಲ, ಏನಪ್ಪ ಆ ಕೆಳಗೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಇಂಥ ಕೆಲಸ ಮಾಡಬಾರ್ದು, ಮೂರ್ಖ ಆಗಬಾರ್ದು. ಬುದ್ಧಿವಂತರ ಕೆಲಸ ಏನಪ್ಪ ಅಂತ ಕೇಳಿದರೆ ಪ್ರತಿಯೊಂದು ಕೆಲಸಕ್ಕೆ ವಿಚಾರ ಮಾಡಬೇಕು. ಇದರಿಂದ ನನಗೆ ಲಾಭ ಎಷ್ಟು, ಹಾನಿ ಎಷ್ಟು, ಪಾಪ ಎಷ್ಟು, ಪುಣ್ಯ ಎಷ್ಟು, ನನಗೆ ಸುಖ ಎಷ್ಟು, ದುಃಖ ಎಷ್ಟು. ತಲೆಯಾಗ ಬಂದಂಗೆ ಮಾಡಬಾರ್ದು, ವಿಚಾರ ಮಾಡಬೇಕು. ವಿಚಾರ ಮಾಡೋ ಮನುಷ್ಯ ಸದಾ ಸುಖಿ ಇರ್ತಾನೆ. ವಿಚಾರ ಮಾಡಲಾರ್ದೆ ನೀವು ಸುಮ್ಮ ಮಾಡಿದ್ರಿ ಅಂದ್ರೆ ದುಃಖಿ ಆಗ್ತದೆ. ಯಾರ ಮುಂದೆ ನಿಮ್ಮನ್ನು ತಂದು ಅನ್ನ ಇಟ್ಟರು ಅಂದ್ರೆ ನೀವು ವಿಚಾರ ಮಾಡಬೇಕು. ನನಗೆ ಶುಗರ್ ಅದ, ನನಗೆ BP ಅದ, ನಾ ಎಷ್ಟು ಉಣ್ಬೇಕು, ಏನು ಉಣ್ಬೇಕು, ವಿಚಾರ ಇದು ತಂದಿಟ್ಟಿದೆಲ್ಲ ತಿಂದು ಅಂತ ಕೇಳಿದ್ರೆ ಇಂಜೆಕ್ಷನ್ ಚುಚ್ಕೋಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ವಿಚಾರ ಏವ ಪರಮೌಷಧಂ. ಸಮಸ್ತ ದುಃಖಕ್ಕೆ ವಿವೇಕ, ವಿಚಾರ ಇದು ದೊಡ್ಡ ಔಷಧದ. ವಿಚಾರ ಮಾಡೋ ಮನುಷ್ಯ ಎಂದೂ ದುಃಖಿ ಆಗೋದಿಲ್ಲ. ಅದಕ್ಕೆ ವಿಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ರು ಅಂತಾರೆ. ಅದಕ್ಕೆ ಶಾಸ್ತ್ರದಾಗ ದಾನ ಧರ್ಮ ಪುಣ್ಯ ಯಾಕೆ ಹೇಳಿರಿ? ಜಿಪುಣತನ ಇರಬಾರ್ದು, ಬಹಳ ಜಿಪುಣತನ ಇರಬಾರ್ದು. ಇವತ್ತು ಕಡೆ ದಿವಸ ಒಂದು ಮಾತು ಹೇಳ್ತೇನೆ ನಿಮಗೆ. ಒಂದು ಊರಾಗ ಗಂಡ ಹೆಂಡತಿ 2 ಮಕ್ಕಳು ಇದ್ದವು ಅಂತ. ದೇವರೆಲ್ಲ ಬೇಕಷ್ಟು ಕೊಟ್ಟಿದ್ದ. ಹೆಣ್ಮಗಳು ಇಟ್ಟು ಜಿಪುಣಿ ಇದ್ದು. ಹೆಣ್ಮಕ್ಳ ಕೈ ದ್ವಾಡ್ದಿರೋದು ಭಾಳ ಕಮ್ರಿ. ನಿಮ್ಮ ಕಡೆ ಹೆಂಗೆ ಚಲೋ ಇರ್ತಾವೆ ಬೇರೆ, ಎಲ್ಲ ಇರೋಂಗಿಲ್ಲ. ಕೈ ಸ್ವಲ್ಪ ಹೆಣ್ಮಕ್ಳು ಬಿಗಿ ಇರ್ತಾವೆ. ಯಾಕೆ ಅವ್ರ ಮೇಲೆ ಎಲ್ಲ ಸಂಸಾರ ನಡೆಸೋದು ಇರ್ತವೆ. ಮನ್ಯಾಗ ಹೆಣ್ಮಗಳು ಭಾಳ ಜಿಪುಣಿ ಇದ್ವು. ಗಂಡ ಅಷ್ಟೇ ಚಲೋ ಇದ್ದ. ಪರಂತು ಎಲ್ಲಿ ಹೋದ್ರೆ ಪ್ರವಚನಕ್ಕೆ ಹೋಗಿರಿ, ಅಲ್ಲಿ ಯಾಕದ ಕೊಡ್ತೀರಿ, ಇಲ್ಲಿ ಯಾಕದ ಕೊಡ್ತೀರಿ, ದಾಸವ ಮಾಡಿಸ್ತೀರಿ, ಅದು ಮಾಡಿಸ್ತೀರಿ. ಹಮೇಶ ಗಂಡ ಜೊತೆ ಜಗಳ ತೆಗಿತೀವಿ. ಆಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈಗಿನ ಹೆಂಗೆ ಸಲೂನ್ ಅಂಗಡಿ ಇಲ್ಲ. ಸಲೂನ್ ಅಂಗಡಿ ಅದಾವಲ್ಲ ಈಗ. ಅವಾಗ ಹಿಂದಕ್ಕೆ ಹೆಂಗೆ ಮುಂಜಾನೆ ಬಂದ್ರಪ್ಪ ಅಂದ್ರೆ ಮಧ್ಯಾಹ್ನ ತಗ ಮಾಡಿ ಸಾಯಂಕಾಲಕ್ಕೆ ಮಾಡ್ತಿದ್ದಿಲ್ಲ. ಅವಾಗ ನೀವು ಬೇಕಾದ ಸಾವುಕಾರ ಯಾರು ಮಾಡ್ತಿದ್ದಿಲ್ಲ. ಅವಾಗ ಮುಂಜಾನೆ ಬಂದು ಮಾಡ್ತಿರು. ಹಳ್ಳಿ ಊರ ವಾರಕ್ಕೊಮ್ಮೆ ಬರ್ತಿದ್ದವ. ಆ ಮನೆಗೆ ಕಷ್ಟ ಮಾಡಕ್ಕೆ ಮನ್ಯಾಗ 2 ಮಕ್ಕಳು ಗಂಡ ಬಾ ಅಂತ ಹೇಳ್ಯಾರ. ಅವ ಬಂದು ಕುಂತ. ಗಂಡ ಊರಿಗೆ ಹೋಗಿದ್ದ, ನಾ ಬರ್ತೀನಿ ಅಂತ ಹೇಳಿ ಊರಿಗೆ ಹೋಗಿದ್ದ. ಅವ್ರ ಮಾತು ಮುಗಿಸೋದ್ರು 5 ರೂಪಾಯಿ 3 ತಲೆ. ಏಟ್ರಿ 5 ರೂಪಾಯಿ 3 ತಲೆ ಬೋಳ್ಸೋದು ಮಾಡಿದ್ರು. शौर का इतने जिपुण थी, औरत लोभी थी, तो हजाम को बोल दिया कि मेरा पति का और 2 बच्चों का 3 का मुंडन करना है, तो हम 5 रुपये देंगे तुमको. ठीक है बोला. नवरा घर में नव्हता तो कुठं गेला होता कार्यक्रमाला, मी येतो म्हणून सांगितलं होता लवकर. ಇವ ಬಂದು ಕೂತು ಹಜಾವತ್ ಮಾಡಕ್ಕೆ 2 ಹುಡುಗರಿಗೆ ಮಾಡಿಸೋದ್ಲು. ತಡಿಯಪ್ಪ ಏನಿದ್ದಿತ್ತು, ನಾನು ಗಂಡ ಬರ್ತಾನ, ತಡಿ ಅಂದ್ಲೆ. ಏವ ನನಗೆ 5 ರೂಪಾಯಿ ಕೊಡ್ರಿ, ನಾವು ಹೋಗ್ತೀನಿ, ನಂಗೆ ತಡಾಕದು ಎಡ್ದು ಕೊಡ್ರಲಿ ಅಂತ ಅವ. ಆಕೆ ಅಂದೆಪ್ಪ ಇನ್ನೊಂದು ತಲೆ ಮಾಡೋದು, ಎಲ್ಲಿ ಹೋಗ್ತೇವೆ ತಡಿ, ಬರ್ತಾರ ಅಂದು ಗಂಟೆ 2 ದಿನ ಕುಂತ. ಅವ ಎದ್ದು ನೋಡೋದು, ಸಾಕ್ರಿ ನಂಗೆ ರೊಕ್ಕ ತರಿ ಹೋಗ್ತೀನಿ ಅಂತ ಎದ್ದು ನೋಡ್ದ. ಆಕೆ ಅಂದ್ರೆ ಹಂಗೆ ಹೋಗ್ತೀವಿ, 3 ತಲೆ ಹೇಳೀನಿ, ನಂದಿಟ್ಟೆ ಬೋಳ್ಸ ಅಂದ್ಲಕ್ಕೆ. ತನ್ನ ತಲೆ ಕೊಟ್ಟು ಬೋಳ್ಸ್ಕೊಂಡು ಕುಂತು ಗಂಡ ಬಂದ. ಯಾಕೆ ನಾ ಇನ್ನೂ ಇದ್ದೀನಿ ಅಂದವ. ನಾ ಇನ್ನೂ ಇದ್ದೀನಿ ಯಾಕೆ ತಲೆ ಬೋಳಿಸ್ಕೊಂಡೆ ಅಂದ್ರೆ, ಅವ ಹೋಗ್ತಾನಂತ ಬೋಳಿಸ್ಕೊಂಡೆ, ನಾ ಏನು ಮಾಡಿ ನೀವು ಜಲ್ದಿ ಬಂದಿಲ್ಲ ಅಂತಂತ ಆ 1 ರೂಪಾಯಿ ತಲೆ ಬೋಳಿಸ್ಕೊಂಡು ಹುಚ್ಚಿ ಹಂಗೆ ಜಿಪುಣತನ ಮಾಡಿದ್ರೆ ಎಲ್ಲಿ ಬರ್ತದಪ್ಪ. ಮನುಷ್ಯನಿಗೆ ದಾನ ಧರ್ಮ ಪರೋಪಕಾರ ಸದಾ ಮಾಡ್ತಾ ಇರಬೇಕು. ಮತ್ತು ಹಾಗಾಗಿ ಏನಪ್ಪ ಅಂದ್ರೆ ಹೆಣ್ಮಕ್ಳು 1 ರೂಪಾಯಿ ಕಾಲ ತಾನೇ ತಲೆ ಬಿಡು ಗಂಡ ಮುಂದೆ ಹಾಕೋತ ಗಂಡ ಇರೋಕ್ಕಾಗಿ ಅಂಥ ಕೆಲಸ ಯಾವುದು ಮಾಡೋಕ್ಕೆ ಹೋಗ್ಬಾರ್ದು. ಸದಾ ಮನುಷ್ಯನಿಗೆ ಕೈಯ ದಾನ ಮಾಡಬೇಕು, ಕಾಲ ಮಂದಿರಕ್ಕೆ ಹೋಗಬೇಕು, ಕಣ್ಣ ಪರಮಾತ್ಮ ನೋಡಬೇಕು,
ಬಾಯಿ ಪರಮಾತ್ಮ ನಾಮಸ್ಮರಣೆ ಮಾಡಬೇಕು, ಮನಸ್ಸಿನಾಗ ಪರಮಾತ್ಮ ನೆನೆಸ್ಬೇಕು. ಅದಕ್ಕೇ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಪುರಾಣ, ಪ್ರವಚನ, ಯಜ್ಞ, ದಾನ, ಧರ್ಮ ಇವೆಲ್ಲ ಮಾಡಿದ್ದಾರೆ ಪುಣ್ಯಾತ್ಮರೇ. ಅದನ್ನೇನಪ್ಪ ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಬಿಟ್ಟು ಮಾಡಬೇಕು ಅಂತ ಹೇಳ್ತಾ ಈ ವರ್ಷದ ಕಾರ್ಯಕ್ರಮ ಒಂದು ತಿಂಗಳಾಯ್ತು. ಈಗ ಪ್ರವಚನ ಕೇಳ್ತಾ ಇದ್ದೀರಿ. ನಾಳೆಗೆ ಮುಕ್ತಾಯದ ಮುಂಜಾನೆ ಸಿದ್ದಾರ್ಗುಡಿಯಾಗ ಪಾದಪೂಜೆ, ಆಮೇಲೆ 11 ಗಂಟೆಗೆ ಇಲ್ಲಿ ಕಾರ್ಯಕ್ರಮ, ಅನಂತರದಲ್ಲಿ ಮಹಾಪ್ರಸಾದ ಆಗ್ತದೆ. ತಾವೆಲ್ಲರೂ ಕೂಡ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ಇವೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.